Welcome, my friends. Feel free and expect the unexpected. Hello students, welcome back to our English class. In this class, let's have some discussion about most expected question and answers from the lesson Everything I Need to Know I Learned in the Forest, written by ವಂದನಾ ಶಿವ. ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಈ ಒಂದು ಆರ್ಟಿಕಲ್ನಲ್ಲಿ ಬೇರೆ ಪಾಠಗಳ ಥರ ತಮಗೊಂದು ಇಲ್ಲಿ ಸ್ಟೋರಿ ಸಿಗಲ್ಲ, ಹಾಗೆಯೇ ಯಾವುದೋ ಒಂದು ಸಿಂಗಲ್ ವಿಷಯವನ್ನು ಕುರಿತಾಗಿ ಅವ್ರು ಹೇಳ್ತಾ ಹೋಗಲ್ಲ. ಇಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಹೋಗೋದ್ರಿಂದ ಬೇರೆ ಪಾಠಗಳ ಥರ ತಮಗೆ ಈಸಿಯಾಗಿ ನೆನ್ಪಿಟ್ಕೊಂಡು ಎಕ್ಸಾಮಿನೇಷನಲ್ಲಿ ಈಸಿಯಾಗಿ ಪೇಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಹಾಗಾಗಿ ನಿಮಗೇನಾದ್ರು ಆ ಥರ ಅನಿಸಿದ್ದು ಅಂತಂದರೆ ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಇಲ್ಲಿ ಮುಖ್ಯವಾಗಿ ಈ ಪಾಠಗಳಿಂದ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಯಾವ ರೀತಿ ಆನ್ಸರ್ಗಳನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ಪಾಠ ಇರಲಿ ಅಥವಾ ಯಾವುದೇ ಪೋಯಮ್ ಇರಲಿ, ಇಂಗ್ಲೀಷ್ನಲ್ಲಿ ನಿಮಗೆ ಮುಖ್ಯವಾಗಿ 3 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಆನ್ಸರ್ ಒಂದು ವರ್ಡ್ ಆಗಿರುತ್ತೆ, ಇಲ್ಲ ಒಂದು ಫ್ರೇಸ್ ಆಗಿರ್ತದೆ, ಅಥವಾ 1 or 2 ಸೆಂಟೆನ್ಸಲ್ಲಿ ಆನ್ಸರ್ನ ಬರಿಬೇಕಾಗಿರ್ತದೆ. ಇದು ಶಾರ್ಟ್ ಆನ್ಸರ್. ಇದಾದ್ಮೇಲೆ ನಿಮಗೆ 4 ಅಂಕದ ಪ್ರಶ್ನೆ ಇರ್ತದೆ, 4 ಮಾರ್ಕ್ಸ್ ಕ್ವಶನ್. ಇದನ್ನು ನೀವು ಎಸ್ಸೆ ಟೈಪ್ ಕ್ವಶನ್ ಅಂತ ಅನ್ಕೋಬಹುದು. ಇದನ್ನು ಪ್ಯಾರಾಗ್ರಾಫಲ್ಲಿ ಬರಿಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನು 6 ಮಾರ್ಕ್ಸ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಇದು ಕೂಡ ಲಾಂಗ್ ಆನ್ಸರ್ ಆಗಿರ್ತದೆ. ಈ 3 ವಿಧವಾಗಿರ್ತಕ್ಕಂಥ ಕ್ವಶನ್ಗಳನ್ನ ನೀವು ರೆಡಿ ಹಾಕೊಂಡ್ಬಿಟ್ರೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನಾವು ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ಈ ಎಸ್ಸೆಯಿಂದ ಯಾವ ರೀತಿಯಾಗಿರ್ತಕ್ಕಂಥ 1 ಮಾರ್ಕ್ಸ್ಗಳನ್ನ ಕೇಳ್ಬೋದು, 4 ಮಾರ್ಕ್ಸ್ ಯಾವ ಥರ ಕೇಳ್ಬೋದು, ಅವುಗಳನ್ನ ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಈ ಪಾಠದಲ್ಲಿ ಮುಖ್ಯವಾಗಿ ನಾವು ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ತುಂಬ ಶಾರ್ಟ್ ಆನ್ಸರ್ಗಳು ಇರೋದ್ರಿಂದ ತಮಗೆ ಬರೆಯೋದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗಿರ್ತದೆ. ಸೊ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದು ನೋಡಿ ಈ ಪಾಠದಿಂದ. ಫ್ರಮ್ ವೇರ್ ಡಿಡ್ ವಂದನಾ ಶಿವಾಸ್ ಎಕಾಲಜಿಕಲ್ ಜರ್ನಿ ಸ್ಟಾರ್ಟ್? ಫ್ರಮ್ ವೇರ್ ಅಂತಂದರೆ ಎಲ್ಲಿಂದ, ವಂದನಾ ಶಿವ ಅವರ ಎಕಾಲಜಿಕಲ್ ಜರ್ನಿ ಅಂತಂದರೆ ಈ ಪರಿಸರ ಅಧ್ಯಯನದ ಒಂದು ಪಯಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಆನ್ಸರ್ ತುಂಬ ಈಸಿಯಾಗಿದೆ. ನೆನ್ಪು ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿ. ಆನ್ಸರ್ ತುಂಬ ಈಸಿ. ವಂದನಾ ಶಿವಾಸ್ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ಸ್ ಆಫ್ ಹಿಮಾಲಯ. ಈ ಹಿಮಾಲಯದ ಬೆಟ್ಟಗಳಿಂದನೇ ಅವಳ ಪರಿಸರ ಅಧ್ಯಯನ ಪ್ರಾರಂಭವಾಗುತ್ತೆ. ಇದು ಆ ಲಾಂಗ್ ಆನ್ಸರ್ ಆಗುತ್ತೆ. ಶಾರ್ಟಾಗಿ ಬರಿಬೇಕು ಅಂದರೆ ಇನ್ ದ ಫಾರೆಸ್ಟ್ಸ್ ಆಫ್ ಹಿಮಾಲಯ ಅಂತ ಬರೆದ್ರು ಕೊಡ್ತಾರೆ, ಅಥವಾ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ಸ್ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಈ ಪಾಠದಿಂದ ಮತ್ತೆ 1 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದು ನೋಡಿ. ವಾಟ್ ವರ್ ವಂದನಾ ಶಿವಾಸ್ ಪೇರೆಂಟ್ಸ್? ಇಲ್ಲಿ ವಾಟ್ ಅಂತ ಕೇಳಿದ್ದಾರೆ. ವಾಟ್ ಮತ್ತು ಹೂ ಅನ್ನೋದ್ರ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಹೂ ವರ್ ವಂದನಾ ಶಿವಾಸ್ ಪೇರೆಂಟ್ಸ್ ಅಂದರೆ ಅವ್ರ ತಂದೆ ತಾಯಿ ಯಾರು ಅಂತ ಕೇಳ್ದಂಗೆ ಆಗುತ್ತೆ. ಬಟ್ ಇಲ್ಲಿ ವಾಟ್ ಅಂತ ಕೇಳಿದರೆ ಅಂದರೆ ಅವ್ರು ಏನು ಕೆಲಸ ಮಾಡ್ತಾಯಿದ್ರು, ಯಾವ ಉದ್ಯೋಗ ಮಾಡ್ತಾಯಿದ್ರು ಅನ್ನೋದನ್ನು ಆನ್ಸರ್ನ ನೀವು ಬರೀಬೇಕು. ಇದು ಪಾಠದ ಮೊದಲನೇ ಪ್ಯಾರಾಗ್ರಾಫ್ನಲ್ಲೇ ಬಂದಿರ್ತದೆ, ನೆನ್ಪು ಮಾಡ್ಕೊಳ್ಳಿ. ವಂದನಾ ಶಿವಾಸ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್. ತಾವು ನೋಡಿದ್ರಿ, ಈ ವಂದನಾ ಶಿವ ಅವ್ರ ತಂದೆ ಈ ಅರಣ್ಯದ ಒಂದು ಕಾಡಿನ ಒಂದು ಸಂರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಆ್ಯಂಡ್ ಹರ್ ಮದರ್ ವಾಸ್ ಎ ಫಾರ್ಮರ್. ವಂದನಾ ಶಿವ ಅವ್ರ ತಾಯಿ ಕೃಷಿ ಮಹಿಳೆಯಾಗಿದ್ಲು ಅಂತ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಬರುತ್ತೆ ನೋಡಿ. ಫ್ರಮ್ ವೇರ್ ಡಿಡ್ ವಂದನಾ ಶಿವ ಗೇನ್ ಹರ್ ನಾಲೆಜ್ ಅಬೌಟ್ ಎಕಾಲಜಿ? ಈಗ ಮೊದಲನೇ ಪ್ರಶ್ನೆಗೂ ಈ ಪ್ರಶ್ನೆಗೂ ಸ್ವಲ್ಪ ನೀವು ಕಂಪೇರ್ ಮಾಡ್ಕೊಂಡು ನೋಡಿ. ಎರಡೂ ಕೂಡ ಸೇಮ್ ಕ್ವಶನ್ನೇ, ಬಟ್ ಕೇಳುವಂಥ ರೀತಿ ಬೇರೆ ಬೇರೆ ಆಗಿದೆ. ಸೊ ಆನ್ಸರ್ ಕೂಡ ಹೆಚ್ಚು ಕಡಿಮೆ ಸೇಮ್ ಆಗಿರ್ತದೆ. ಇದಕ್ಕೆ ಆನ್ಸರ್ ನೋಡಿ ಹೇಗೆ ಬರಿಬೋದು ಅಂತ. ಈ ಎಕಾಲಜಿ ಬಗ್ಗೆ ನಾಲೆಜ್ ಅವ್ರಿಗೆ ಎಲ್ಲಿಂದ ಸಿಕ್ತು, ಎಲ್ಲಿಂದ ಪಡ್ಕೊಂಡ್ರು ಅಂತ. ಎಕಾಲಜಿ ಅಂತಂದರೆ ಪರಿಸರ ಅಧ್ಯಯನ ಅಂತ ಅಂದ್ಕೊಳ್ಳಿ. ಅದು ಅವ್ರಿಗೆ ಎಲ್ಲಿಂದ ಸಿಕ್ತು ಅಂತಂದರೆ ವಂದನಾ ಶಿವ ಗೇನ್ಡ್ ಹರ್ ನಾಲೆಜ್ ಅಬೌಟ್ ಎಕಾಲಜಿ. ಈ ಎಕಾಲಜಿ ಬಗ್ಗೆ ನಾಲೆಜ್ ಎಲ್ಲಿಂದ ಪಡ್ಕೊಂಡ್ರು ಅಂದರೆ ಫ್ರಮ್ ದ ಎಕೋಸಿಸ್ಟಮ್ಸ್ ಆ್ಯಂಡ್ ಫಾರೆಸ್ಟ್ಸ್ ಆಫ್ ಹಿಮಾಲಯ. ಆನ್ಸರ್ ನೀವು ಶಾರ್ಟಾಗಿ ಬರಿಬೇಕು ಅಂತಂದರೆ ಫ್ರಮ್ ಹಿಮಾಲಯನ್ ಫಾರೆಸ್ಟ್ ಅಂತ ಬರೆದ್ರೂ ಕೂಡ ಇಲ್ಲಿ ಮಾರ್ಕ್ಸ್ನ ಕೊಡ್ತಾರೆ. ಆನ್ಸರ್ನ ತುಂಬ ಶಾರ್ಟಾಗಿ ನಿಮಗೆ ಬೇಕು ಅಂತಂದರೆ ಆ ಥರ ಬರಿಬಹುದು. ಇಲ್ಲ ಅಂತಂದರೆ ಈ ಆನ್ಸರ್ನ ಈ ಥರ ಪೂರ್ತಿ ಸೆಂಟೆನ್ಸ್ನಲ್ಲಿ ಬರಿಬಹುದು. ವಂದನಾ ಶಿವ ಗೇನ್ಡ್ ಹರ್ ನಾಲೆಜ್ ಅಬೌಟ್ ಎಕಾಲಜಿ. ಈ ಎಕಾಲಜಿ ಬಗ್ಗೆ ತಮ್ಮ ಜ್ಞಾನ ಎಲ್ಲಿ ಪಡ್ಕೊಂಡ್ರು ಅಂತಂದರೆ ಎಕೋಸಿಸ್ಟಮ್ಸ್ ಆ್ಯಂಡ್ ಫಾರೆಸ್ಟ್ಸ್ ಆಫ್ ಹಿಮಾಲಯ ಅಂತ ಆನ್ಸರ್ ಬರಿಬೋದು. ಮುಂದಿನ ಪ್ರಶ್ನೆ,
ವಾಟ್ ವಾಸ್ ದ ಚಿಪ್ಕೋ ಮೂಮೆಂಟ್? ಪಾಠ ಮಾಡಬೇಕಾದ್ರೆ ಹಿಂದಿನ ತರಗತಿನಲ್ಲಿ ನಾನು ಹೇಳಿದ್ದೆ ಈ ಚಿಪ್ಕೋ ಮೂಮೆಂಟ್ ಬಗ್ಗೆ ಒಂದು ಶಾರ್ಟ್ ಕ್ವಶನ್ ಕೇಳ್ತಿರ್ತಾರೆ, ಇಲ್ಲಾಂದ್ರೆ ಲಾಂಗ್ ಕ್ವಶನ್ ಕೂಡ ಕೇಳ್ತಾ ಇರ್ತಾರೆ. ಈಗ ಶಾರ್ಟ್ 1 ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂದರೆ ನಾವು ಶಾರ್ಟ್ ಆನ್ಸರ್ ಬರಬೇಕು. ಚಿಪ್ಕೋ ಮೂಮೆಂಟ್, ಚಿಪ್ಕೋ ಚಳುವಳಿ ಅಂದರೆ ಏನು ಅಂತ ಅಲ್ಲಿ ಪಾಠ ಮಾಡುವಾಗ ಹೇಳಿದ್ದೆ, ನೆನ್ಪು ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ಆನ್ಸರ್ನ ನೋಡಿ. ಇಟ್ ವಾಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಲೆಡ್ ಬೈ ಪೀಸೆಂಟ್ ವುಮೆನ್. ಈ ಒಂದು ಅಹಿಂಸಾ ಮಾರ್ಗದಿಂದ ಹೋರಾಟ ಮಾಡಿರ್ತಕ್ಕಂಥ ಇದೊಂದು ಚಳುವಳಿ ಆಗಿತ್ತು. ಯಾರು ಮಾಡಿದ್ರು ಈ ಚಳುವಳಿ ಹೆಚ್ಚಾಗಿ ಅಂತಂದರೆ ಪೀಸೆಂಟ್ ವುಮೆನ್, ಅಲ್ಲಿ ಕೃಷಿ ಮಹಿಳೆಯರು ಇರ್ತಾರಲ್ಲ ಅವರೆಲ್ಲ ಸೇರಿಕೊಂಡು ಈ ಹೋರಾಟ ಈ ಚಳುವಳಿನ ಮಾಡ್ತಾರೆ. ಯಾವುದ್ರ ವಿರುದ್ಧ ಅಂತ ನೋಡಿ, ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕಾಡು ನಾಶ ನಡೀತಾ ಇರ್ತದೆ. ಡಿಫಾರೆಸ್ಟೇಷನ್ ಅಂದರೆ ಕಾಡು ನಾಶ ಮಾಡೋದು. ಆ ಕಾಡು ನಾಶದ ವಿರುದ್ಧ ಅಹಿಂಸಾ ಮಾರ್ಗದಿಂದ ಹೋರಾಟ ಮಾಡಿದ್ರಲ್ಲ ಅದನ್ನೇ ನಾವು ಚಿಪ್ಕೋ ಮೂಮೆಂಟ್ ಅಥವಾ ಚಿಪ್ಕೋ ಚಳುವಳಿ ಅಂತ ಕರಿತೀವಿ. ಎಲ್ಲಿ ನಡೆದಿತ್ತು ಅಂದರೆ that was taking place in the Himalayan region. ಹಿಮಾಲಯದ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಈ ಅರಣ್ಯ ನಾಶ ನಡೀತಾ ಇತ್ತಲ್ಲ ಅದರ ವಿರುದ್ಧ ಅಹಿಂಸಾ ಮಾರ್ಗದಿಂದ ಏನು ಚಳುವಳಿ ನಡೆಸಿದ್ರಲ್ಲ ಅದನ್ನೇ ನಾವು ಚಿಪ್ಕೋ ಮೂಮೆಂಟ್ ಅಂತ ಕರಿತೀವಿ. ನೀವು ಶಾರ್ಟ್ ಆಗಿ ಬರೀಬೇಕು ಅಂದರೆ ಇಟ್ ವಾಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ಹಿಮಾಲಯನ್ ರೀಜನ್ ಅಂತ ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇನ್ನು ಮತ್ತೆ ಈ ಪಾಠದಿಂದ 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಲಾಗಿಂಗ್? ಇಲ್ಲಿ ಲಾಗಿಂಗ್ ಅಂದ ತಕ್ಷಣ ಏನಿದು ಅಂತ ಅಂದ್ಕೋಬೇಡಿ. ಲಾಗಿಂಗ್ ಅಂತಂದರೆ ಮರನ ಕಡಿದ್ಬಿಟ್ಟು ತುಂಡು ತುಂಡಾಗಿ ಮರದ ದಿನ್ನೆಗಳನ್ನ ಮಾಡಿ ಮಾರ್ಕೊಳ್ಳೋದು. ಈ ರೀತಿಯಾಗಿ ಮರ ಕಡಿಯೋದ್ರಿಂದ ಕಾನ್ಸಿಕ್ವೆನ್ಸಸ್ ಅಂತಂದರೆ ಪರಿಣಾಮ, ಯಾವ ರೀತಿ ಪರಿಣಾಮಗಳಾಗ್ತಾ ಇತ್ತು ಈ ಮರ ಕಡಿದು ಅರಣ್ಯ ನಾಶ ಮಾಡ್ತಾ ಇದ್ರಲ್ಲ ಅದರಿಂದ ಯಾವ ರೀತಿ ಪರಿಣಾಮ ಆಗ್ತಾ ಇತ್ತು ಅಂತ ಕೇಳ್ತಾ ಇದ್ದಾರೆ. ಪಾಠ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ ಇದ್ರ ಬಗ್ಗೆ ಕೇಳ್ಬೋದು 1 ಅಂಕದ ಪ್ರಶ್ನೆ ಅಂತ. ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಲಾಗಿಂಗ್ ಲೀಡ್ಸ್ ಟು ಲ್ಯಾಂಡ್ ಸ್ಲೈಡ್. ಈ ಮರಗಳನ್ನ ಕಡಿದು ಮಾರ್ಕೊಳ್ತಾ ಇದ್ರೆ, ಈ ಕಾಡು ನಾಶ ಮಾಡ್ತಾ ಇದ್ರೆ ಏನೇನು ಪರಿಣಾಮ ಆಗುತ್ತೆ ನೋಡಿ. ಇಲ್ಲಿ ಮೊದಲನೇದ್ದು ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಅಂತಂದರೆ ಈ ಭೂ ಸವಕಳಿ ಅಥವಾ ಭೂ ಕುಸಿತ ಉಂಟಾಗುತ್ತೆ. ಆಮೇಲೆ ಫ್ಲಡ್ಸ್ ಅಂತಂದರೆ ಪ್ರವಾಹಗಳನ್ನು ಎದುರಿಸಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತಿನ್ನೇನು ಪರಿಣಾಮ ಆಗುತ್ತೆ ನೋಡಿ, ಸ್ಕೇರ್ಸಿಟಿ ಆಫ್ ಫಾಡರ್, ವಾಟರ್ ಆ್ಯಂಡ್ ಫ್ಯೂಯಲ್. ಸ್ಕೇರ್ಸಿಟಿ ಅಂತಂದರೆ ಕೊರತೆ, ಯಾವ್ಯಾವ್ದ್ರ ಕೊರತೆ, ಯಾವುದು ಅಭಾವ ಉಂಟಾಗುತ್ತೆ ಅಂತಂದರೆ ಫಾಡರ್ ಅಂತಂದರೆ ಮೇವು, ದನಗಳಿಗೆ ಮೇವಿನ ಕೊರತೆ ಆಗುತ್ತೆ. ವಾಟರ್ ನೀರಿನ ಅಭಾವ ಉಂಟಾಗುತ್ತೆ. ಆ್ಯಂಡ್ ಫ್ಯೂಯಲ್ ಅಂತಂದರೆ ಇಂಧನ ಅಂತ, ಬಟ್ ಇಲ್ಲಿ ನೀವು ಸೌದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವು 3 ಮುಖ್ಯವಾಗಿರ್ತಕ್ಕಂಥ ಪರಿಣಾಮ ಯಾವುದರಿಂದ ಆಗೋದು ಅಂತಂದರೆ ಲಾಗಿಂಗ್, ಈ ಕಾಡು ನಾಶ ಮಾಡ್ತಾ ಇದ್ದಾರೆ. ಯಾವ್ಯಾವ್ದು ನೆನ್ಪಿಟ್ಕೊಳ್ಳಿ, ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಸ್ 2 ಆಯಿತು. ಇನ್ನೊಂದು ಸ್ಕೇರ್ಸಿಟಿ. ಯಾವುದ್ರ ಸ್ಕೇರ್ಸಿಟಿ ಅಂತಂದರೆ ಫಾಡರ್, ವಾಟರ್ ಆ್ಯಂಡ್ ಫ್ಯೂಯಲ್. ಈ ರೀತಿಯಾಗಿ ನೀವು ಆನ್ಸರ್ನ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ, ವಾಟ್ ವಾಸ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಕಾರ್ಡಿಂಗ್ ಟು ದ ವುಮೆನ್ ಆಫ್ ಗರ್ವಾಲ್? ಈ ಗರ್ವಾಲ್ನಲ್ಲಿರ್ತಕ್ಕಂಥ ಅಲ್ಲಿ ಹಿಮಾಲಯ ರೀಸನ್ನಲ್ಲಿರ್ತಕ್ಕಂಥ ಮಹಿಳೆಯರ ಪ್ರಕಾರ ನಿಜವಾಗಿರ್ತಕ್ಕಂಥ ಕಾಡಿನ ಮೌಲ್ಯ ಏನು, ಕಾಡಿನ ಬೆಲೆ ಏನು ಆಗಿತ್ತು? ಯಾಕಂದರೆ ಈ ಮರಗಳ ಕಡೆಯವರಿಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಕಾಣಿಸೋದೇನು ಅಂತಾರೆ, ದೊಡ್ಡ ಮರ ಇದ್ದರೆ ಕಡಿದು ಮಾರಿಬಿಟ್ರೆ ತುಂಬ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋದು ಅವ್ರ ದೃಷ್ಟಿಲಾಗಿತ್ತು. ಬಟ್ ಹೆಣ್ಮಕ್ಳಿಗೆ ಈ ಕಾಡಿನ ನಿಜವಾಗಿರ್ತಕ್ಕಂಥ ಬೆಲೆ ಏನು, ಅದರ ಮೌಲ್ಯ ಏನು ಅಂತ ಗೊತ್ತಿತ್ತು. ಹಾಗಾದರೆ ಏನದು ಮೌಲ್ಯ ಹೆಣ್ಮಕ್ಳ ಪ್ರಕಾರ ಅಂತ ಕ್ವಶನ್ ಕೇಳಿದರೆ ಆನ್ಸರ್ ತುಂಬ ಈಸಿಯಾಗಿದೆ. ಏನಿದೆ ನೋಡಿ ಆನ್ಸರ್. ಅಕಾರ್ಡಿಂಗ್ ಟು ದ ವುಮೆನ್ ಆಫ್ ಗರ್ವಾಲ್, ಆ ಹೆಣ್ಮಕ್ಳ ಪ್ರಕಾರ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್. ಅವ್ರ ಪ್ರಕಾರ ಈ ಕಾಡು ಅದರ ಬೆಲೆ ಏನು ಅಂತಂದರೆ ಸುಮ್ಮನೆ ದೊಡ್ಡ ಮರಗಳನ್ನ ಕಡಿದ್ಬಿಟ್ಟು ಟಿಂಬರ್ ಮಾಡಿ ಮಾರೋದಲ್ಲ, ಫ್ರಮ್ ಅ ಡೆಡ್ ಟ್ರೀ. ಬಟ್ ಮುಂದಿದೆ ನೋಡಿ, ಅದು ಆನ್ಸರ್. ಅವ್ರ ಪ್ರಕಾರ ಕಾಡು ಅಂದರೆ ಏನು ಅಂತಂದರೆ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದೇರ್ ಕ್ಯಾಟಲ್ ಅಂತಂದರೆ ದನಗಳಿಗೆ ಆಹಾರ, ಫ್ಯೂಯಲ್ ಫಾರ್ ದೇರ್ ಹರ್ತ್ಸ್ ಅಂತಂದರೆ ಒಲೆಗಳಿಗೆ ಸೌದೆ. ಸೊ ಇಷ್ಟೆಲ್ಲ ವ್ಯಾಲ್ಯೂ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿತ್ತು. ಗಂಡು ಮಕ್ಕಳಿಗೆ ಈ ಥರ ಅರ್ಥ ಗೊತ್ತಿರಲಿಲ್ಲ. ಅವ್ರಿಗೇನು ಗೊತ್ತು, ಕಾಡು ಅಂತಂದರೆ ಅವ್ರಿಗೆ ಮರನ ಕಡಿದು ದಿನೆಗಳನ್ನ ಮಾರಿ ದುಡ್ಡು ಮಾಡ್ಕೊಳ್ಳೋದು ಅಷ್ಟಾಗಿತ್ತು ಹೊರತು. ಬಟ್ ಹೆಣ್ಮಕ್ಳಿಗೆ ಕಾಡು ಅಂತಂದರೆ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಹೊಳೆ ನೀರು ಎಲ್ಲ ಬರಬೇಕು ಅಂದರೆ ಕಾಡು ಬೇಕು. ಫುಡ್ ಫಾರ್ ದೇರ್ ಕ್ಯಾಟಲ್ಸ್, ದನಗಳಿಗೆ ಕರುಗಳಿಗೆ ಎಲ್ಲಕ್ಕೂ ಮೇವು ಬೇಕು. ಹಾಗೆಯೇ ಅವರು ಒಲೆಗಳಿಗೆ ಸೌದೆಗಳು ಬೇಕಾಗಿತ್ತು. ಇದು ಹೆಣ್ಮಕ್ಳ ಪ್ರಕಾರ ಕಾಡಿನ ಮೌಲ್ಯ ಅಂತ ಹೇಳ್ಬೋದು. ಇನ್ನು ಮುಂದಿನ ಕ್ವಶನ್ ಯಾವ ರೀತಿಯಾಗಿದೆ ನೋಡಿ. ಹೌ ಡಿಡ್ ದ ವುಮೆನ್ ಆಫ್ ಗರ್ವಾಲ್ ಟ್ರೈ ಟು ಸೇವ್ ಟ್ರೀಸ್? ಎಲ್ಲಿರ್ತಕ್ಕಂಥ ಈ ಗರ್ವಾಲ್ನಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕಾಡನ್ನು ರಕ್ಷಣೆ ಮಾಡೋದಕ್ಕೆ ಹೇಗೆ ಪ್ರಯತ್ನ ಮಾಡ್ತಾರೆ ಅಂತ ಪ್ರಶ್ನೆ. ಹೇಗೆ ಪ್ರಯತ್ನ ಮಾಡೋದು? ಚಿಪ್ಕೋ ಚಳವಳಿ ಬಗ್ಗೆ ನಿಮಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ಇಲ್ಲಿ ಆನ್ಸರ್ನ ಬರಿಬೋದು. ದ ವುಮೆನ್ ಆಫ್ ಗರ್ವಾಲ್, ಆ ಗರ್ವಾಲ್ನಲ್ಲಿರ್ತಕ್ಕ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಅಂದರೆ ಕೇಮ್ ಔಟ್ ಇನ್ ಡಿಫೆನ್ಸ್ ಆಫ್ ಫಾರೆಸ್ಟ್, ಈ ಕಾಡಿನ ರಕ್ಷಣೆಗಾಗಿ ಎಲ್ಲರೂ ಹೊರಗೆ ಬರ್ತಾರೆ. ದೆ ಡಿಕ್ಲೇರ್ಡ್ ದ್ಯಾಟ್ ದೇ ವುಡ್ ಹಗ್ ಟ್ರೀಸ್. ಅವರೆಲ್ಲ ಬಂದುಬಿಟ್ಟು ಈ ಮರ ಕಡಿಯೋಕ್ಕೆ ಬಂದಿರ್ತಾರಲ್ಲ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟು, ಅವಾಗ ಏನು ಮಾಡೋದು ಅಂದರೆ ಹೋಗ್ಬಿಟ್ಟು ಮರನ ತಬ್ಕೊಂಡು ಬಿಡೋದು. ಹಗ್ ದ ಟ್ರೀಸ್
ಆ್ಯಂಡ್ ದ ಲಾಗರ್ಸ್ ಅಂತಾರೆ ಇಲ್ಲಿ ಮರ ಕಡಿಯಕ್ಕೆ ಬಂದಿರ್ತಾರಲ್ಲ ಅವರು, ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಿಲ್ಲಿಂಗ್ ದ ಟ್ರೀಸ್. ಆ ಮರನ ಕಡಿದು ಸಾಯಿಸೋಕ್ಕಿಂತ ಮುಂಚೆ ಮೊದಲು ನಮ್ಮನ್ನು ಸಾಯಿಸಿ ಅಂತ ಹೋರಾಟ ಮಾಡಿದರು. ತಮ್ಮ ಜೀವನ ಪಣಕ್ಕೆ ಇಟ್ಕೊಂಡು ಹೋರಾಟ ಮಾಡಿದರು. ಯಾಕೆ ಅಂತಂದರೆ ಅದ್ರ ಬೆಲೆ ಆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರ್ತದೆ ನೋಡಿ, 1 ಮಾರ್ಕ್ಸಿಂದು. ಹೂ ಲೆಡ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಕಟಿಂಗ್ ಡೌನ್ ದ ಟ್ರೀಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾನಿ. ಹಿಮಾಲಯದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಅಡ್ವಾನಿ, ಅಲ್ಲಿ ಒಬ್ಬಳು ಹೆಣ್ಮಗಳು ಈ ಕಾಡು ಅಲ್ಲಿರ್ತಕ್ಕಂಥ ಗಿಡಗಳನ್ನ ಕಡಿಯೋದ್ರಿಂದ ಹೇಗೆ ಹೋರಾಟ ಮಾಡಿದ್ಲು ಅಂತ ಕೇಳ್ತಾರೆ. ಇಲ್ಲಿ ಒಂದು ಹೆಣ್ಮಗಳ ಹೆಸರನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ನೀವು ಪಾಠ ಮಾಡುವಾಗ. ಬಟ್ ಇದೇ ಕ್ವಶನನ್ನು ಬೇರೆ ಥರನೂ ಕೇಳ್ಬೋದು. ಹೂ ಲೆಡ್ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್ ಅಂತಲೂ ಪ್ರಶ್ನೆ ಕೇಳ್ಬೋದು. ಅಲ್ಲಿ ಒಬ್ಬಳು ಹೆಣ್ಮಗಳ ಹೆಸರು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಈ ಪ್ರಶ್ನೆನ ಸುಮಾರು ಸಾರಿ ಕೇಳಿದ್ದಾರೆ. ಅವಳ ಹೆಸರು ಏನು ಅಂತಂದರೆ ಬಚ್ನಿ ದೇವಿ. ಈ ಬಚ್ನಿ ದೇವಿ ಏನು ಮಾಡ್ತಾಳೆ ಅಂದರೆ ತನ್ನ ಗಂಡನ ವಿರುದ್ಧನೇ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾಳೆ. ಯಾಕೆ ಗಂಡನ ವಿರುದ್ಧನೇ ಹೋರಾಟ ಸ್ಟಾರ್ಟ್ ಮಾಡ್ಕೊಂಡ್ಲು ಅಂತಂದರೆ, ಆ ಗಂಡ ಈ ಮರ ಕಡಿಯುವಂಥ ಕಾಂಟ್ರಾಕ್ಟನ್ನು ತೊಗೊಂಡಿರ್ತಾನೆ. ಅವು ಗಂಡ ಅನ್ನೋದನ್ನು ಮರೆತಕ್ಕೂ ಬಿಟ್ಟು ಮರ ರಕ್ಷಣೆಗಾಗಿ ಗಂಡನ ವಿರುದ್ಧನೇ ಹೋರಾಟ ಮಾಡ್ತಾಳಲ್ಲ, ಅವಳ ಹೆಸರು ಏನು ಅಂತಂದರೆ ಬಚ್ನಿ ದೇವಿ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಇವಾಗ ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ವಾಟ್ ಡಿಡ್ ವಂದನಾ ಲರ್ನ್ ಫ್ರಮ್ ದ ಚಿಪ್ಕೋ ಮೂಮೆಂಟ್? ಈ ಚಿಪ್ಕೋ ಮೂಮೆಂಟಿಂದ ವಂದನಾ ಶಿವ ಅವರು ಏನೇನು ವಿಷಯಗಳನ್ನ ಕಲ್ತ್ಕೊಂಡ್ರು ಅಂತ ಪ್ರಶ್ನೆ. ಏನೇನು ವಿಷಯಗಳನ್ನ ಕಲ್ತ್ಕೊಂಡ್ರು ನೋಡಿ. 2 ವಿಷಯಗಳು ಮುಖ್ಯವಾಗಿ ಕಲ್ತಿದ್ರು ಅಂತ ಹೇಳಿದ್ದೆ ನಾನು ನಿಮಗೆ ಪಾಠ ಮಾಡುವಾಗ. ಏನು ಕಲ್ತ್ಕೊಂಡ್ರು ಅಂದರೆ, ವಂದನಾ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಇವೇ 2 ವಿಷಯಗಳನ್ನ ಅವರು ಚಿಪ್ಕೋ ಮೂಮೆಂಟಿಂದ ಕಲ್ತ್ಕೊಳ್ತಾರೆ. ಯಾವುದದು? ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಹೇಳಿ ಅದರ ಬಗ್ಗೆ ಕಲ್ತ್ಕೊಂಡಿರ್ತಾರೆ. ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್, ಈ ಜೀವ ವೈವಿಧ್ಯ ಆಧಾರಿತವಾಗಿರ್ತಕ್ಕಂಥ ಲಿವಿಂಗ್ ಎಕಾನಮೀಸ್ಗಳ ಬಗ್ಗೆ ಅವರು ಈ ಚಿಪ್ಕೋ ಮೂಮೆಂಟಿಂದ ಕಲ್ತ್ಕೊಂಡಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ನವಧಾನ್ಯ ಮೂಮೆಂಟ್? ಈ ನವಧಾನ್ಯ ಮೂಮೆಂಟ್ ಅಂತಂದರೆ ಏನು ಅಂತ ಕೇಳ್ತಾರೆ. ವೇರ್ ಅಂತಲ್ಲ, ವಾಟ್ ಅಂತ ಕೇಳಿದರೆ. ಏನಿದು ನವಧಾನ್ಯ ಮೂಮೆಂಟ್ ಅಂತಂದರೆ ಆನ್ಸರ್ ನೋಡಿ. ನವಧಾನ್ಯ ಫಾರ್ಮ್ ಇಸ್ ಎ ಮೂಮೆಂಟ್ ಫಾರ್. ಈ ನವಧಾನ್ಯ ಫಾರ್ಮನ್ನು ಯಾಕೆ ಸ್ಥಾಪನೆ ಮಾಡಿದ್ರು ವಂದನಾ ಶಿವ ಅವರು ಅಂದರೆ, ಮುಖ್ಯವಾಗಿ 2 ಉದ್ದೇಶ ಇತ್ತು ಅವರಿಗೆ. ಅಲ್ಲಿ ಆ 2 ಉದ್ದೇಶಗಳನ್ನ ನೀವು ಆನ್ಸರಾಗಿ ಬರೀಬೇಕು. ಯಾವುದಾದ್ರು ಉದ್ದೇಶ ಅಂತಂದರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಮಾಡುವಂಥದ್ದು ಒಂದು ಉದ್ದೇಶ ಆದರೆ, ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಜೈವಿಕ ಕೃಷಿಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಈ ನವಧಾನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ಈ 2 ವಿಷಯಗಳನ್ನ ನೀವು ಬರೀಬೇಕು. ಏನದು? ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಇನ್ನು ನೆಕ್ಸ್ಟ್ 1 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ನೋಡಿ. ವೆನ್ ಆ್ಯಂಡ್ ವೇರ್ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್? ವೆನ್ ಆ್ಯಂಡ್ ವೇರ್ 2 ಪ್ರಶ್ನೆ ಇದೆ ಇದರೊಳಗೇನೆ. ವೆನ್ ಅಂತಂದರೆ ಯಾವಾಗ, ಆ್ಯಂಡ್ ವೇರ್ ಅಂತಂದರೆ ಎಲ್ಲಿ. ಈ ನವಧಾನ್ಯ ಫಾರ್ಮ್ ಯಾವಾಗ ಪ್ರಾರಂಭ ಆಯಿತು ಮತ್ತು ಎಲ್ಲಿ ಪ್ರಾರಂಭ ಆಯಿತು ಅಂತ ಪ್ರಶ್ನೆ. ಸೊ 2ಕ್ಕೂ ನೀವು ಆನ್ಸರ್ ಬರೀಬೇಕು. ಕೆಲವೊಬ್ಬರು ವೆನ್ ಅಂತ ಬರೆದಾಗ ಅದು ಯಾವಾಗ ಸ್ಟಾರ್ಟ್ ಆಯ್ತು ಬರೆದ್ಬಿಡ್ತಾರೆ. ಕೆಲವೊಬ್ಬರು ವೇರ್ ಅಂತ ಅಂದಾಗ ಆ ಪ್ಲೇಸ್ನ ಹೆಸರು ಬರೆದ್ಬಿಡ್ತಾರೆ. ಅದು ಅರ್ಧ ಆನ್ಸರ್ ಆಗಿಬಿಡ್ತದೆ. ಸೊ 2ಕ್ಕೂ ಕಂಪ್ಲೀಟಾಗಿ ಆನ್ಸರ್ನ ಹೇಗೆ ಬರಿಬೋದು ನೋಡಿ. ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಇನ್ ದ ಡೂನ್ ವ್ಯಾಲಿ. 2ಕ್ಕೂ ಆನ್ಸರ್ ಇದೆ ನಿಮಗೆ. ನವಧಾನ್ಯ ಫಾರ್ಮ್ ಎಲ್ಲಿ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಸ್ಟಾರ್ಟ್ ಆಯಿತು ಅಂತ. ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದರೆ 1994 ಇನ್ ಡೂನ್ ವ್ಯಾಲಿ. ಡೂನ್ ವ್ಯಾಲಿ ಅಂದರೆ ನಾನು ಹೇಳಿದ್ದೆ ಡೆಹ್ರಾಡೂನ್ಗೆ ಶಾರ್ಟಾಗಿ ಡೂನ್ ಅಂತ ಕರೀತಾರೆ. ಡೂನ್ ವ್ಯಾಲಿ ಅಂತ ನೀವು ಆನ್ಸರ್ನ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ನೇಮ್ ದ ಕಂಟ್ರಿ ದಟ್ ಹ್ಯಾಸ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಯಾವ ದೇಶದ ಒಂದು ಸಂವಿಧಾನದಲ್ಲಿ ಪ್ರಕೃತಿಗೆ ಹಕ್ಕುಗಳನ್ನು ಕೊಡಲಾಗಿದೆ? ಪಾಠ ಹೇಳುವಾಗ ನೆನ್ಪಿಟ್ಕೊಳ್ಳಿ 2 ದೇಶದ ಹೆಸರುಗಳು ಅಂತ ಹೇಳಿದ್ದೆ. ಯಾವ ದೇಶದಲ್ಲಿ ಕೊಟ್ಟಿದ್ದಾರೆ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಯಾವ ದೇಶದ ಸಂವಿಧಾನ ಪ್ರಕೃತಿಗಳಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ? ಯಾವ ದೇಶದ ಸಂವಿಧಾನ ಈ ಪ್ರಕೃತಿಗೂ ಕೂಡ ಹಕ್ಕನ್ನು ನೀಡಿದೆ? ಅದರ ಹೆಸರನ್ನು ಹೇಳಬೇಕು ನಾವಿಲ್ಲಿ. ಯಾವುದಾದ್ರು ದೇಶ ಅಂತಂದರೆ ಇಕ್ವೆಡರ್. ಇಕ್ವೆಡರ್ ದೇಶದ ಸಂವಿಧಾನದಲ್ಲಿ ಪ್ರಕೃತಿಗೂ ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ನೇಮ್ ದ ಕಂಟ್ರಿ ದಟ್ ಹ್ಯಾಸ್ ಇನಿಷಿಯೇಟೆಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್. ಶಾರ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾವ ದೇಶದಲ್ಲಿ ಈ ಮದರ್ ಅರ್ತ್ಗೂ ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ? ಯಾವ ದೇಶದಲ್ಲಿ ಕೊಟ್ಟಿದ್ದಾರೆ ಮದರ್ ಅರ್ತ್ಗೆ? ಬೊಲಿವಿಯಾ. 2 ಇಕ್ವೆಡರ್ ಮತ್ತು ಬೊಲಿವಿಯಾ ನೆನ್ಪಿಟ್ಕೊಳ್ಳಿ. ಇಕ್ವೆಡರ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ರೈಟ್ಸ್ ಆಫ್ ನೇಚರ್, ಪ್ರಕೃತಿಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಬೊಲಿವಿಯಾನಲ್ಲಿ ಈ ಮದರ್ ಅರ್ತ್ಗೆ ರೈಟ್ಸನ್ನು ಕೊಟ್ಟಿದ್ದಾರೆ. ಇವೆರಡಕ್ಕೂ ನೀವು ಆನ್ಸರ್ನ ಒಂದೇ ವರ್ಡಲ್ಲಿ ಬರೆಯುವಂಥ ಆನ್ಸರ್ ಇದು. ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ 1 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ನೋಡಿ ಈ ಪಾಠದಿಂದ. ನೇಮ್ ದ
ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಮೆನ್ಷನ್ಡ್ ಇನ್ ದ ಎಸ್ಸೆ. ಈ ಒಂದು ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಒಂದು ಆರ್ಟಿಕಲ್ನಲ್ಲಿ ಸೌತ್ ಆಫ್ರಿಕಾದ ಒಬ್ಬ ಸುಪ್ರಸಿದ್ಧ ಪರಿಸರ ತಜ್ಞರ ಹೆಸರುಗಳನ್ನ ಹೇಳಲಾಗಿದೆ. ಅವರು ಯಾರು ಅಂತ ಕೇಳ್ತಾ ಇದ್ದಾರೆ. 1 ಅಂಕದ ಪ್ರಶ್ನೆನ ಅವ್ರು ಕೇಳಬಹುದು. ಏನು ನೋಡಿ ಆನ್ಸರ್, ಕಾರ್ಮ್ಯಾಕ್ ಕಲಿನನ್ ಇದಕ್ಕೆ ಆನ್ಸರ್. ಇವರು ಸೌತ್ ಆಫ್ರಿಕಾದ ಒಬ್ಬ ಪರಿಸರ ತಜ್ಞ ಆಗಿರ್ತಾರೆ. ಇವ್ರ ಹೆಸರನ್ನು ನಿಮಗೆ 1 ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ, ಹೂ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಯಾರನ್ನು ಕರೀತಾರೆ? ಇದು ಸೈನ್ಸ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ, ನಮಗೆ ಯಾಕೆ ಕೇಳ್ತಾರೆ ಅಂತ ಅನ್ಕೋಬೇಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಂತಂದರೆ ಅವರು ಯಾವ ಥರದಾಗಿರ್ತಕ್ಕಂಥ ಕ್ವಶನ್ ಬೇಕಾದರೂ ಕೇಳ್ಬೋದು. ಸೊ ಯಾರವರು ಫಾದರ್ ಆಫ್ ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ಇವರನ್ನು? ಯಾರದು? ಆನ್ಸರ್ ಈಸ್ ಫ್ರಾನ್ಸಿಸ್ ಬೇಕನ್. ಇವರನ್ನು ನಾವು ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವೇರ್ ಈಸ್ ಅರ್ತ್ ಯೂನಿವರ್ಸಿಟಿ ಲೊಕೇಟೆಡ್? ಅರ್ತ್ ಯೂನಿವರ್ಸಿಟಿ ಎಲ್ಲಿ ಸ್ಥಾಪನೆ ಆಗಿದೆ? ವಂದನಾ ಶಿವ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಅರ್ತ್ ಯೂನಿವರ್ಸಿಟಿ ಎಲ್ಲಿದೆ ಅಥವಾ ಎಲ್ಲಿ ಅವರು ಸ್ಥಾಪನೆ ಮಾಡಿದರು ಅಂತ ಕ್ವಶನ್. ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಆಟ್ ನವಧಾನ್ಯ. ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ರಿ, ಈ ಡೂನ್ ವ್ಯಾಲಿನಲ್ಲಿ ಅವರು ನವಧಾನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಆ ನವಧಾನ್ಯ ಫಾರ್ಮಲ್ಲಿನೇ ಅರ್ತ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಏನದು ನವಧಾನ್ಯ ಫಾರ್ಮ್ ಅಂತಂದರೆ ಅಲ್ಲಿ ಮುಂದೆ ಒಂದು ಸೆಂಟೆನ್ಸಲ್ಲಿ ನೀವು ಕಾಣಿಸ್ಬೋದು. ಬೇಡ ಅಂತಂದರೆ ನೀವು ಇಷ್ಟೇ ಆನ್ಸರ್ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಆಟ್ ನವಧಾನ್ಯ ಫಾರ್ಮ್ ಅಂತ ಬರೆದ್ರು ಆನ್ಸರ್ ಸಿಗುತ್ತೆ. ಅಥವಾ ಕಂಪ್ಲೀಟಾಗಿ ಬರೀಬೇಕು ಅಂದರೆ ಎ ಬಯೋಡೈವರ್ಸಿಟಿ ಫಾರ್ಮ್ ಲೊಕೇಟೆಡ್ ಇನ್ ದ ಡೂನ್ ವ್ಯಾಲಿ ಆಫ್ ಹಿಮಾಲಯ ಅಂತ ಬರೆದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಉತ್ತರ ಆಗತ್ತೆ. ಇದು 1 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ನೇಮ್ 2 ಆಫ್ ದ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಅಟ್ ದ ಅರ್ತ್ ಯೂನಿವರ್ಸಿಟಿ. ಈ ಅರ್ತ್ ಯೂನಿವರ್ಸಿಟಿ ಭೂ ವಿಶ್ವವಿದ್ಯಾನಿಲಯ ಅಂತ ಕರಿತೀವಲ್ಲ, ಅಲ್ಲಿ ಮುಖ್ಯವಾಗಿ 2 ಕೋರ್ಸ್ಗಳು ಇರ್ತವೆ. ಯಾವುದಾದ್ರು 2 ಕೋರ್ಸ್ಗಳು ಅಥವಾ ಯಾವುದಾದ್ರು ಒಂದು ಕೋರ್ಸನ್ನು ಕೂಡ ನಿಮಗೆ ಪ್ರಶ್ನೆಗಳು ಕೇಳ್ಬೋದು. ಬಟ್ ಎರಡನ್ನೂ ನೀವು ನೆನ್ಪಿಟ್ಕೊಂಡ್ಬಿಡಿ, ಎರಡನ್ನೂ ಕೇಳ್ಬೋದು. ಇಲ್ಲಿ ಎರಡನ್ನೂ ಕೇಳಿದರೆ ಯಾವ್ಯಾವುದಾದ್ರು 2 ಕೋರ್ಸ್ಗಳು ಅಂತಂದರೆ ಆನ್ಸರ್ನ ನೋಡಿ ಇಲ್ಲಿ. ದ A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ, ಇದು ಒಂದು ಸಬ್ಜೆಕ್ಟು. ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಅಂತ ಬಂದಿದೆ ಅಂತ ಹೇಳ್ಬಿಟ್ಟು ಇವೆರಡು ಬೇರೆ ಬೇರೆ ಅಂತ ಅನ್ಕೋಬೇಡಿ. ಇದು ಒಂದು ಸಬ್ಜೆಕ್ಟ್. A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ ಅನ್ನುವಂಥದ್ದು ಒಂದು ಕೋರ್ಸ್ ಆದರೆ, ಗಾಂಧಿ ಆ್ಯಂಡ್ ಗ್ಲೋಬಲೈಜೇಷನ್ ಇದು 2ನೇ ಕೋರ್ಸ್. ಆರ್ ದ 2 ಆಫ್ ದ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಆಟ್ ಅರ್ತ್ ಯೂನಿವರ್ಸಿಟಿ. ಇವೆರಡನ್ನೇ ನೆನ್ಪಿಟ್ಕೊಳ್ಳಿ. ಒಂದನ್ನು ಕೇಳ್ಬೋದು ಅಥವಾ ಎರಡನ್ನೂ ಕೇಳ್ಬೋದು. ಸೊ ಎರಡನ್ನೂ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಆನ್ಸರ್ ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಹೂ ಈಸ್ ದ ಇನ್ಸ್ಪಿರೇಷನ್ ಬಿಹೈಂಡ್ ದ ಅರ್ತ್ ಯೂನಿವರ್ಸಿಟಿ? ಈ ಅರ್ತ್ ಯೂನಿವರ್ಸಿಟಿ ಶಿವ ಮಾಡಿದ್ರಲ್ಲ ವಂದನಾ ಶಿವ ಅವರು, ಇದನ್ನು ಸ್ಥಾಪನೆ ಮಾಡೋದಕ್ಕೆ ಯಾರು ಪ್ರೇರಣೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾರಿಂದ ಪ್ರೇರಿತರಾಗಿ ಈ ಅರ್ತ್ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ರು? ತುಂಬ ಈಸಿಯಾಗಿರ್ತಕ್ಕಂಥ ಉತ್ತರ. ಯಾರು ಹೇಳಿ ನೋಡೋಣ. ದ ಇನ್ಸ್ಪಿರೇಷನ್ ಬಿಹೈಂಡ್ ದ ಅರ್ತ್ ಯೂನಿವರ್ಸಿಟಿ ಈಸ್ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನವನ್ನು ನೋಡಿಬಿಟ್ಟು ಅದರಿಂದ ಪ್ರೇರಣೆಗೊಂಡ್ಬಿಟ್ಟು ಇವರು ಅರ್ತ್ ಯೂನಿವರ್ಸಿಟಿನ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ನೀವು ಶಾರ್ಟಾಗಿ ಆನ್ಸರ್ ಬರೀಬೇಕು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅಂತ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು 1 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ಈ ಪಾಠದಿಂದ 4 ಮಾರ್ಕ್ಸ್ ಕ್ವಶನನ್ನು ಯಾವ ರೀತಿ ಕೇಳಬಹುದು. 4 ಮಾರ್ಕ್ಸ್ ಕ್ವಶನ್ ಅಂತಂದರೆ ನಾ ಹಿಂದಿನ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೆ, ಇವುಗಳಿಗೆ ಎಸ್ಸೆ ಟೈಪ್ ಕ್ವಶನ್ ಅಂತ ಕರೀತಾರೆ. ಎಸ್ಸೆ ಟೈಪ್ ಕ್ವಶನ್ ಬರೀಬೇಕಾದ್ರೆ ಸ್ಟಾರ್ಟಿಂಗಲ್ಲಿ 1-2 ಸೆಂಟೆನ್ಸಲ್ಲಿ ನೀವು ಇಂಟ್ರೊಡಕ್ಷನ್ನ ಬರೆದ್ಬಿಟ್ಟು ಆಮೇಲೆ ಪ್ರಶ್ನೆ ಏನು ಕೇಳಿರ್ತಾರೆ ಅದಕ್ಕೆ ಉತ್ತರ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಿಗೂ ನಾನು ಇಂಟ್ರೊಡಕ್ಷನ್ ಕೊಡೋಕೆ ಹೋಗಲ್ಲ. ಇಂಟ್ರೊಡಕ್ಷನ್ ಯಾವ ರೀತಿ ಕೊಡ್ಬೋದು ನೋಡಿ, ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದೀನಿ. ತಾವು ಬೇಕಾದ್ರೆ ಬೇರೆ ರೀತಿಯಾಗಿ ಬರಿಬೋದು. Everything I need to know I learned in the forest is an essay written by ವಂದನಾ ಶಿವ. ಸಿಂಪಲ್ ಆಗಿ ಈಸಿ ಆಗಿರೋದನ್ನು ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ 1 or 2 ಸೆಂಟೆನ್ಸ್ ಮಾತ್ರ ಇರಬೇಕು. ಆ್ಯಂಡ್ ಇಂಟರ್ನ್ಯಾಷನಲಿ ರಿನೌನ್ಡ್ ಆಕ್ಟಿವಿಸ್ಟ್ ಫಾರ್ ಬಯೋಡೈವರ್ಸಿಟಿ ಆ್ಯಂಡ್ ಎಗೇನೆಸ್ಟ್ ಕಾರ್ಪೊರೇಟ್ ಗ್ಲೋಬಲೈಜೇಷನ್. ಈ ರೀತಿಯಾಗಿರ್ತಕ್ಕಂಥ 1-2 ಸೆಂಟೆನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. 4 ಮಾರ್ಕ್ಸ್ಗೆ ಈ ಪಾಠದಿಂದ ಯಾವುದೇ ಲಾಂಗ್ ಆನ್ಸರ್ ಕೇಳಿದರೂ ಕೂಡ ಸ್ಟಾರ್ಟಿಂಗಲ್ಲಿ ಇಷ್ಟು ಇಂಟ್ರೊಡಕ್ಷನ್ನ ಬರೆದ್ಬಿಟ್ಟು ಮುಂದೆ ನೀವು ಆನ್ಸರ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು. ಇವಾಗ ಈ ಪಾಠದಿಂದ 4 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ನೋಡಿ. ರೈಟ್ ಎ ನೋಟ್ ಆನ್ ವಂದನಾ ಶಿವಾಸ್ ಇನ್ವಾಲ್ವ್ಮೆಂಟ್ ಇನ್ ದ ಚಿಪ್ಕೋ ಮೂಮೆಂಟ್. ಈ ಚಿಪ್ಕೋ ಚಳವಳಿನಲ್ಲಿ ವಂದನಾ ಶಿವ ಅವರು ಪಾಲ್ಗೊಂಡ್ರಲ್ಲ, ಭಾಗವಹಿಸಿದ್ರಲ್ಲ, ಅದರ ಬಗ್ಗೆ ಒಂದು ಶಾರ್ಟ್ ನೋಟನ್ನು ಬರೀರಿ. ಅಥವಾ ಎಲ್ಲಿಂದ ಅವರು ಆ ಚಿಪ್ಕೋ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ನೋಟನ್ನು ನೀವು ಬರೀಬೇಕು. ಇದು ಪಾಠದ ಮೊದಲನೇ ಭಾಗದಲ್ಲಿನೇ ಬರ್ತದೆ. ಆನ್ಸರ್ನ ಹೇಗೆ ಬರಿಬೋದು ನೋಡಿ.
Vandana Shiva's involvement in the contemporary ecological movement began with ಚಿಪ್ಕೋ ಮೂಮೆಂಟ್. ಈ ಚಿಪ್ಕೋ ಮೂಮೆಂಟಿಂದ ಅವ್ರ ಹೋರಾಟ ಪ್ರಾರಂಭವಾಗುತ್ತೆ, ವಿಚ್ ವಾಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಇಲ್ಲಿ ಚಿಪ್ಕೋ ಮೂಮೆಂಟ್ ಅಂದರೆ ಏನಂತ ನೀವು ಬರಿಬೇಕಾಗುತ್ತೆ. ಚಿಪ್ಕೋ ಮೂಮೆಂಟ್ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ಹಿಮಾಲಯ ರೀಸನ್ ಇನ್ 1970s. 70ರ ದಶಕದಲ್ಲಿ ಹಿಮಾಲಯದಲ್ಲಿರ್ತಕ್ಕಂಥ ಕಾಡು ನಾಶ ನಡೀತಾ ಇತ್ತಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಅದರಲ್ಲಿ ಪಾಲ್ಗೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ಯೂರಿಂಗ್ ದಿಸ್ ಸ್ಪಿರಿಟ್, ಆ ಒಂದು ಕಾಲದಲ್ಲಿ ಏನಾಗುತ್ತೆ ಅಂದರೆ ದ ಪೀಸೆಂಟ್ ವುಮೆನ್ ಫ್ರಾಮ್ ದ ಗರ್ವಾಲ್ ಹಿಮಾಲಯ, ಅಲ್ಲಿರ್ತಕ್ಕಂಥ ಎಲ್ಲ ಕೃಷಿ ಮಹಿಳೆಯರೆಲ್ಲ ಸೇರ್ಕೊಂಡ್ಬಿಟ್ಟು ಹ್ಯಾವಿಂಗ್ ರಿಯಲೈಸ್ ದ್ಯಾಟ್, ಅವರಿಗೆಲ್ಲ ಅರ್ಥ ಆಗಿರುತ್ತೆ ಏನು ಅಂತಂದರೆ ಫಾರೆಸ್ಟ್ ವರ್ ದ ರಿಯಲ್ ಸೋರ್ಸ್ ಆಫ್ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಫಾಡರ್ ಆ್ಯಂಡ್ ಫ್ಯೂಯಲ್. ಈ ಕಾಡಿನ ನಿಜವಾಗಿರ್ತಕ್ಕಂಥ ಮೌಲ್ಯವನ್ನು ಅರಿತಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಅಂದರೆ ಡಿಕ್ಲೇರ್ಡ್ ದ್ಯಾಟ್ ದೇ ವುಡ್ ಹಗ್ ಟ್ರೀಸ್. ಈ ಕಾಡನ್ನು ಕಡಿಯಕ್ಕೆ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಹೋಗ್ಬಿಟ್ಟು ಮರನ ತಪ್ಕೊಳ್ತಾರೆ. ಆ್ಯಂಡ್ ದ ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಟಿಂಗ್ ದ ಟ್ರೀಸ್. ಈ ಮರನ ಕಡಿಯೋಕ್ಕಿಂತ ಮುಂಚೆ ನಮ್ಮನ್ನು ಸಾಯಿಸಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾರಲ್ಲ. ಸೊ ಅವಾಗಿಂದನೇ ಇವರು ಆ ಚಿಪ್ಕೋ ಮೂಮೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ 1973 ವೆನ್ ವಂದನಾ ಶಿವ ವೆಂಟ್ ಟು ದ ಹಿಮಾಲಯ ಟು ವಿಸಿಟ್ ಅವ್ರ ಫೇವರೇಟ್ ಫಾರೆಸ್ಟ್. ಇವರು ಕೆನಡಾಕ್ಕೆ ಹೋಗ್ಬೇಕಾಗಿರ್ತದೆ. ಪಾಠ ಮಾಡುವಾಗ ಹೇಳಿದ್ದೆ ನಾನು, ಅವರು PhD ಮಾಡ್ತಾ ಇದ್ರಲ್ಲಿ. ಅದು ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ತಮಗೆ ಇಷ್ಟವಾಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಕಾಡಿನಲ್ಲಿ ಒಂದು ಪ್ರದೇಶ ಇತ್ತು, ಅಲ್ಲಿ ಹೋಗ್ತಾಯಿದ್ರು. ಅಲ್ಲೊಂದು ಚಿಕ್ಕ ಹೊಳೆ ಇತ್ತು, ಅದರಲ್ಲಿ ಈಜಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾರೆ. ವಿಸಿಟ್ ಹರ್ ಫೇವರೇಟ್ ಫಾರೆಸ್ಟ್ ಆ್ಯಂಡ್ ಸ್ವಿಮ್ ಇನ್ ಹರ್ ಫೇವರೇಟ್ ಸ್ಟ್ರೀಮ್. ಅಲ್ಲಿ ಹೋಗ್ಬಿಟ್ಟು ಈಜಾಡ್ಕೊಂಡು ಆಮೇಲೆ ಮತ್ತೆ ಕೆನಡಾಕ್ಕೆ ಹೋಗೋಣ ಅಂತ ಹೋಗಿರ್ತಾರೆ. ಬಟ್ ಅಲ್ಲಿ ಏನಾಗಿರುತ್ತೆ ಅಂದರೆ ದ ಫಾರೆಸ್ಟ್ ವರ್ ನಾಟ್ ದೇರ್. ಅಲ್ಲಿರ್ತಕ್ಕಂಥ ಗಿಡ ಎಲ್ಲ ಕಡ್ದು ಹಾಕಿಬಿಟ್ಟಿದ್ರು. ಆ್ಯಂಡ್ ದ ಸ್ಟ್ರೀಮ್ಸ್ ಹ್ಯಾಡ್ ಬಿಕಮ್ ಎ ಟ್ರಿಕಲ್. ಸ್ಟ್ರೀಮ್ ಅಂತಂದರೆ ಅದು ತುಂಬಿ ಹರಿತಾ ಇತ್ತು, ಯಾವಾಗ ತುಂಬಿಕೊಂಡು ಹರಿತಕ್ಕಂಥ ನದಿ ಹೊಳೆ ಏನಾಗಿತ್ತು ಅಂತಂದರೆ ಬಿಕಮ್ ಎ ಟ್ರಿಕಲ್. ಟ್ರಿಕಲ್ ಅಂತಂದರೆ ಹನಿ ಹನಿಯಾಗಿ ಹರ್ಕೊಂಡು ಹೋಗ್ತಾ ಇತ್ತು, ತುಂಬ ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇಟ್ ವಾಸ್ ಆ್ಯಟ್ ದಿಸ್ ಮೂಮೆಂಟ್, ಅದನ್ನು ನೋಡಿದಾಗಿರ್ತ ಅವರಿಗೆ ತುಂಬ ಬೇಜಾರಾಗಿಬಿಟ್ಟು ಏನು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಇಟ್ ವಾಸ್ ಆ್ಯಟ್ ದಿಸ್ ಮೂಮೆಂಟ್ ದಟ್ ಸಿ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಫಾರ್ ಚಿಪ್ಕೋ ಮೂಮೆಂಟ್. ಆ ಒಂದು ಕ್ಷಣದಲ್ಲಿ ಅವರು ಡಿಸೈಡ್ ಮಾಡ್ತಾರೆ, ನಾನು ಕೂಡ ಈ ಚಿಪ್ಕೋ ಮೂಮೆಂಟಲ್ಲಿ ಸ್ವಯಂ ಸೇವಕರಾಗಿಬಿಟ್ಟು ಆ್ಯಕ್ಟಿವಿಸ್ಟ್ ಆಗಿಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು, ಇದನ್ನು ಕಾಡು ರಕ್ಷಣೆಗಾಗಿ ಹೇಗಾದರೂ ಹೋರಾಟ ಮಾಡಬೇಕಂತ ಆ ಮೂಮೆಂಟಲ್ಲಿ ಡಿಸೈಡ್ ಮಾಡ್ತಾರೆ. ಸ್ಪೆಂಟ್ ಎವ್ರಿ ವೆಕೇಶನ್ ಡೂಯಿಂಗ್ ಪಾದಯಾತ್ರಾಸ್. ಈ PhD ಮಾಡೋಕ್ಕೆ ಹೋದಾಗ ಅಲ್ಲಿಂದ ರಜೆಗೆಲ್ಲ ಬಂದಾಗ ಆ ರಜಾ ದಿನಗಳನ್ನ ಹೇಗೆ ಕಳೀತಾ ಇದ್ರು ಅಂತಂದರೆ ಡೂಯಿಂಗ್ ಪಾದಯಾತ್ರಾಸ್, ಪಾದಯಾತ್ರೆ ಮಾಡ್ತಾಯಿದ್ರು. ಅಂದರೆ ನಡ್ಕೊಂಡೆ ಎಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅಲ್ಲಿ ಹೋಗಿ ಅಂತಂದರೆ ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್. ಅಲ್ಲಿ ಹೇಗೆ ಕಾಡು ನಾಶ ಆಗಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಕಾಡು ನಾಶ ಆಗಿದೆ ಅದ್ರ ಬಗ್ಗೆ ರೆಕಾರ್ಡ್ಸ್ ಮಾಡ್ತಾಯಿದ್ರು. ದ ವರ್ಕ್ಸ್ ಆಫ್ ದ ಫಾರೆಸ್ಟ್ ಆ್ಯಕ್ಟಿವಿಸ್ಟ್, ಅಲ್ಲಿರ್ತಕ್ಕಂಥ ಈ ಚಿಪ್ಕೋ ಮೂವ್ಮೆಂಟ್ ಕಾರ್ಯಕರ್ತರಿದ್ದಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ರೆಕಾರ್ಡ್ ಮಾಡ್ಕೋತಾ ಇದ್ರು. ಆ್ಯಂಡ್ ಸ್ಪ್ರೆಡ್ಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ, ಈ ಚಿಪ್ಕೋ ಚಳುವಳಿ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಇದ್ರು. ಹೀಗೆ ಅವರು ಏನು ಮಾಡ್ತಾರೆ, ವಂದನಾ ಶಿವ ಅವರು ಅಂದರೆ ಚಿಪ್ಕೋ ಮೂಮೆಂಟಲ್ಲಿ ಪಾಲ್ಗೊಳ್ತಾರೆ ಅಂತ ನೀವು ಆನ್ಸರ್ನ ಬರೀಬೇಕು. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರ್ತದೆ ಅಂತಂದರೆ, ಹೌ ಡಿಡ್ ದ ವುಮೆನ್ ಲೆಡ್ ಬೈ ಬಚ್ಚಿನಿ ದೇವಿ ಪುಟ್ ಅಪ್ ರೆಸಿಸ್ಟೆನ್ಸ್ ಟು ಫೆಲ್ಲಿಂಗ್ ಆಫ್ ಟ್ರೀಸ್. ಆಲ್ರೆಡಿ ನಾನು ಹೇಳಿದ್ದೆ, ಒಬ್ಬಳು ಬಚ್ಚಿನಿ ದೇವಿ ಅಂತ ಇದ್ದು ಅಡ್ವಾನಿ ಅಂತಕ್ಕಂಥ ವಿಲೇಜಲ್ಲಿ ಅವಳು ತನ್ನ ಗಂಡನ ವಿರುದ್ಧನೇ ಹೋರಾಟ ಪ್ರಾರಂಭ ಮಾಡ್ಕೋತಾಳೆ. ಅವಳ ಬಗ್ಗೆನೂ ಕೂಡ ಒಂದು ಲಾಂಗ್ ಆನ್ಸರ್ನ ಕೇಳಬಹುದು. ಸೊ ಇಲ್ಲಿ ಹೇಗೆ ನೀವು ಆನ್ಸರ್ ಬರ್ಬೋದು, ಹೇಗೆ ಹೋರಾಟ ಮಾಡಿದ್ಲು ಅವಳು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ನೀವು ಈ ರೀತಿಯಾಗಿ ಬರಿಬೋದು. ವೆನ್ ದೆರ್ ವಾಸ್ ಎ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ಪೀಸೆಂಟ್ ವುಮೆನ್ ಹ್ಯಾಡ್ ಕಮ್ ಔಟ್ ಇನ್ ಡಿಫೆನ್ಸ್ ಆಫ್ ಫಾರೆಸ್ಟ್. ಇದು ಇಂಟ್ರಡಕ್ಷನ್ ಲೈನ್. ಅಲ್ಲಿ ತುಂಬ ಕಾಡು ನಾಶ ಆಗ್ತಾಯಿತ್ತು, ಅಲ್ಲಿ ಪೀಸೆಂಟ್ ವುಮೆನ್, ರೈತ ಮಹಿಳೆಯರೆಲ್ಲ ಬಂದು ಕಾಡಿನ ರಕ್ಷಣೆಗಾಗಿ ಹೋರಾಟ ಮಾಡ್ತಾರೆ. ವುಮೆನ್ ನ್ಯೂ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ಸೊ ಇದೆಲ್ಲ ನಿಮಗೆ ಎಲ್ಲ ಆನ್ಸರಲ್ಲಿ ರಿಪೀಟ್ ಆಗಿತ್ತು ಆಲ್ರೆಡಿ. ಸೊ ನೀವು ಇಲ್ಲಿ ಬರಿಬೋದು. ವಂದನಾ ಶಿವ ಆ್ಯಂಡ್ ಅದರ್ ವುಮೆನ್ ಸ್ಪ್ರೆಡ್ ಮೆಸೇಜ್ ಆಫ್ ಚಿಪ್ಕೋ. ವಂದನಾ ಶಿವ ಮತ್ತು ಇನ್ನುಳಿದ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈ ಚಿಪ್ಕೋ ಚಳುವಳಿಯ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಇದ್ರು. ಇನ್ನು ನೆಕ್ಸ್ಟು ಅಕ್ಯುರೇಟ್ ಆನ್ಸರ್ ಬರೋದು. ಇಲ್ಲಿ ನೀವು ಈ ಥರನೂ ಇಂಟ್ರಡಕ್ಷನ್ ಬರಿಬೋದು, ಅಥವಾ ಮುಂಚೆ ಹೇಳಿದ್ನಲ್ಲ ಆ ಥರ ಬೇಕಾದ್ರೂ ಇಂಟ್ರಡಕ್ಷನ್ ಬರೋದು. ಈ ಡ್ರಾಮೆಟಿಕ್ ಆಕ್ಷನ್ ಟುಕ್ ಪ್ಲೇಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾನಿ ಇನ್ 1977. 1977ನಲ್ಲಿ ಅಡ್ವಾನಿ ಇರತಕ್ಕಂಥ ವಿಲೇಜಲ್ಲಿ ಒಂದು ನಾಟಕೀಯ ಬೆಳವಣಿಗೆ, ಒಂದು ಘಟನೆ ನಡೆದೋಗ್ಬಿಡ್ತದೆ. ಅದನ್ನೇ ನೀವು ಇಲ್ಲಿ ಆನ್ಸರ್ನ ಬರೀಬೇಕು. ಅದೇ ಬಚ್ಚಿನಿ ದೇವಿಯ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಎ ವುಮೆನ್ ಬೈ ನೇಮ್ ಬಚ್ಚಿನಿ ದೇವಿ ಲೆಡ್ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್. ಬಚ್ಚಿನಿ ದೇವಿ ಅನ್ನತಕ್ಕಂಥ ಹೆಣ್ಮಕ್ಳು ಏನು ಮಾಡ್ತಾರೆ, ತನ್ನ ಗಂಡನ ವಿರುದ್ಧನೇ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾಳೆ. ಯಾಕೆ ಅಂತಂದರೆ ಹೂ ಹ್ಯಾಡ್ ಒಬ್ಟೈನ್ಡ್ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್. ಅವಳ ಗಂಡನಿಗೆ ಈ ಮರ ಕಟ್ ಮಾಡುವಂಥ ಕಾಂಟ್ರಾಕ್ಟನ್ನು ಕೊಟ್ಟಿರ್ತಾರೆ. ಸೊ ಮರನ ಉಳಿಸ್ಬೇಕಂತ ಹೇಳ್ಬಿಟ್ಟು ಗಂಡ ಅನ್ನೋದನ್ನು ಅವಳು ಮರೆತುಬಿಟ್ಟು ಏನು ಮಾಡ್ತಾಳೆ, ಗಂಡನ ವಿರುದ್ಧನೇ ಹೋರಾಟ ಮಾಡ್ತಾಳೆ. ಏನು ಮಾಡ್ತಾರೆ, ಹೇಗೆ ಹೋರಾಟ ಮಾಡ್ತಾರೆ ನೋಡಿ. ದ ವುಮೆನ್ ಹೆಲ್ಡ್ ಅಪ್ ಲೈಟೆಡ್ ಲ್ಯಾಂಟರ್ನ್ಸ್. ಹಗಲೊತ್ತಲ್ಲೇ ದೀಪ ಬೆಳಗಿಸ್ಕೊಂಡು ಕೈಯಲ್ಲಿ ಕಂದಿಲ್ಗಳನ್ನ ಲ್ಯಾಂಟರ್ನ್ಗಳನ್ನ ಹಿಡ್ಕೊಂಡು ಬರ್ತಾರೆ. ಟೋಲ್ಡ್ ದಮ್ ದಟ್ ದೇ ಹ್ಯಾಡ್ ಕಮ್ ಟು ಟೀಚ್
ಫಾರೆಸ್ಟ್ರಿ. ಅವ್ರಿಗೆ ಕಾಡು ಅಂದರೆ ಏನು ಅಂತ ನಾವು ಪಾಠ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಮರ ಕಟ್ ಮಾಡೋಕ್ಕೆ ಬಂದವ್ರಿಗೆ. ಬಟ್ ದ ಅಫಿಷಿಯಲ್ ರಿಟೋರ್ಟೆಡ್ ಕಾಲಿಂಗ್ ದ ವುಮೆನ್ ಫುಲಿಶ್. ಅವ್ರಿಗೆ ಹೇಳ್ತಾನೆ ಮರ ಕಟ್ ಮಾಡೋಕ್ಕೆ ಬಂದಿರತಕ್ಕಂಥ ಅಫಿಷಿಯಲ್ ಅವ್ನಿಗೆ ಹೇಳ್ತಾನೆ, ನೀವೆಲ್ಲ ಮೂರು ಹೆಣ್ಮಕ್ಳು, ಕಾಡಿನ ಬೆಲೆ ನಿಮಗೇನು ಗೊತ್ತು ಅಂತ ಹೇಳಿದಾಗ, ಆಸ್ಡ್ ಹೌ ದೇ ಕುಡ್ ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಂತ ಅವ್ನು ಕೇಳಿದಾಗ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಅಗೇನ್ ದ ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಅವಾಗ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಹಾಡನ್ನು ಹೇಳ್ತಾರೆ. ಆ ಹಾಡನ್ನು ಪಾಠದಲ್ಲಿ ನಾವು ನೋಡಿದ್ವಿ. ಇಷ್ಟನ್ನು ನೀವು ಆನ್ಸರ್ನ ಬರೀಬೇಕು. ಬಚನಿ ದೇವಿಗೆ ಸಂಬಂಧಪಟ್ಟಂಗೆ ಏನಾದರೂ 4 ಮಾರ್ಕ್ಸ್ ಕೇಳಿದರೆ ಈ ರೀತಿಯಾಗಿರ್ತಕ್ಕಂಥ ಆನ್ಸರ್ನ ನೀವು ರೆಡಿ ಮಾಡಿಕೊಂಡು ಬರೆಯೋದಕ್ಕೆ ಸಿದ್ಧವಾಗಿರಬೇಕು. ಮುಂದಿನ 4 ಅಂಕದ ಪ್ರಶ್ನೆ ಹೇಗಿರ್ತದೆ ನೋಡೋಣ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಡಿಸ್ಕಸ್ ಅಂತ ಹೇಳ್ತಾರೆ. ಈ ಒಂದು ಪ್ರಶ್ನೆ ಯಾವ ಭಾಗದಿಂದ ಕೇಳಲಾಗಿದೆ ಅಂತ ನಿಮಗೆ ನೆನಪಾದರೆ ಸ್ವಲ್ಪ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅಲ್ಲಿ ನವಧಾನ್ಯ ಫಾರ್ಮ್ ಬಗ್ಗೆ ಏನು ಇದೆ ಆ ಪಾರ್ಟ್ನಿಂದನೇ ಈ ಪ್ರಶ್ನೆನ ಕೇಳಾಗಿದೆ. ಸೊ ನವಧಾನ್ಯ ಫಾರ್ಮ್ ಬಗ್ಗೆ ನಿಮಗೆ ಗೊತ್ತಿತ್ತು ಅಂತಂದರೆ ಅಲ್ಲಿರೋ ವಿಷಯನ ನೀವು ಇಲ್ಲಿ ಆನ್ಸರ್ನ ಬರಿಬೋದು. ಸೊ ಒಂದು ನೆನ್ಪಿಟ್ಕೊಳ್ಳಿ, ಬಯೋಡೈವರ್ಸಿಟಿ ಅಂತ ಕೇಳಿದ್ರು ಆನ್ಸರ್ ಅಲ್ಲಿಂದನೇ ಇರ್ತದೆ. ನವಧಾನ್ಯ ಫಾರ್ಮ್ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀರಿ ಅಂತಂದ್ರೂ ಕೂಡ ಅದೇ ಇರ್ತದೆ ಆನ್ಸರ್. ಸೊ ಹೇಗೆ ಆನ್ಸರ್ನ ಬರಿಬೋದು ನೋಡಿ ಇಲ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಮೋಟ್ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್. ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಅಂದರೆ ಜೀವ ವೈದ್ಯನ ಒಳಗೊಂಡಿರ್ತಕ್ಕಂಥ ಕೃಷಿಯನ್ನು ನಾವು ಪ್ರಮೋಟ್ ಮಾಡಬೇಕು. ಯಾಕೆ ಅಂತ ನಾವೀಗ ನೋಡ್ಕೋಬೇಕು. ಬಿಕಾಸ್ ದೇರ್ ಲೈಸ್ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಈ ಆಹಾರ ಮತ್ತು ಈ ನ್ಯೂಟ್ರಿಷನ್ಗಳ ಬಿಕ್ಕಟ್ಟು ಏನಿದೆ, ಪೋಷಕಾಂಶಗಳ ಒಂದು ಕೊರತೆ ಏನಾಗ್ತಾ ಇದೆ, ಅದು ಸರಿಪಡಿಸ್ಬೇಕಾಗಿತ್ತು ಅಂತಂದರೆ ನಾವು ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ನ ಮಾಡಬೇಕು, ಜೈವಿಕ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆ್ಯಸ್ ದ ಪಾಪ್ಯುಲೇಷನ್ ಇನ್ಕ್ರೀಸಸ್, ಜನಸಂಖ್ಯೆ ದಿನದಿಂದ ದಿನ ಬೆಳ್ಕೋತಾ ಹೋದಂಗೆ ದೇರ್ ಈಸ್ ಎ ಟ್ರೆಮೆಂಡಸ್ ನೀಡ್ ಟು ಪ್ರೊಡ್ಯೂಸ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಫುಡ್. ಆಹಾರ ಬೆಳೆ ಕೂಡ, ಈ ಆಹಾರ ಬೆಳೆಗಳನ್ನು ನಾವು ಬೆಳೆಯುವಂಥದ್ದು ಕೂಡ ಅವಶ್ಯಕತೆ ಅಷ್ಟೇ ಇರ್ತದೆ. ಜನಸಂಖ್ಯೆ ಜಾಸ್ತಿ ಇದ್ದಂಗೆ ನಾವು ಫುಡ್ ಸಪ್ಲೈ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಬಿಸೈಡ್ಸ್ ಟು ಇನ್ಕ್ರೀಸ್ ದ ಈಲ್ಡ್ ಆಫ್ ಕ್ರಾಪ್ಸ್ ಆ್ಯಂಡ್ ಟು ರಿಟೈನ್ ದ ಕ್ವಾಲಿಟಿ ಆಫ್ ಸಾಯಿಲ್. ಇಲ್ಲಿ ಎರಡನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೃಷಿ ಮಾಡಬೇಕಾಗತ್ತೆ. ಒಂದು, ಆಹಾರ ಧಾನ್ಯಗಳನ್ನು ಜಾಸ್ತಿ ಬೆಳೆಯೋದ್ರ ಜೊತೆಗೆ ಮಣ್ಣಿನ ಗುಣಮಟ್ಟವನ್ನು, ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡಿಕೊಂಡು ಹೋಗಬೇಕಾಗತ್ತೆ. ಈಗ ನಾವು ಬಳಸ್ತಕ್ಕಂಥ ಈ ಕೆಮಿಕಲ್ ರಸಗೊಬ್ಬರಗಳು ಏನಿದ್ದಾವೆ, ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಜೈವಿಕ ಗೊಬ್ಬರ ಬೆಳೆದು ಜೈವಿಕ ಕೃಷಿನಲ್ಲಿ ಇದೆಲ್ಲ ಬರ್ತದೆ, ಅದನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಈಸ್ ದ ಪ್ರೆಸೆಂಟ್ ನೆಸೆಸಿಟಿ. ಸೊ ಹಾಗಾಗಿ ನಾವು ಇವೆರಡನ್ನು ಯಾವ್ಯಾವುದು ಅಂತಂದರೆ ಜಾಸ್ತಿ ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗೋದು, ಇವೆರಡಕ್ಕೂ ಒಂದೇ ಒಂದು ಆನ್ಸರು ಅಂತಂದರೆ ನಾವು ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಅಥವಾ ಜೈವಿಕ ಕೃಷಿಯನ್ನು ಮಾಡ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ವಂದನಾ ಶಿವ ಅಚೀವ್ಡ್ ದಿಸ್ ಬೈ ಸ್ಟಾರ್ಟಿಂಗ್ ನವಧಾನ್ಯ. ಇವೆರಡನ್ನ ಹೇಗೆ ಸಾಧನೆ ಮಾಡಿದ್ರು ವಂದನಾ ಶಿವ ಅವರು ಅಂತಂದ್ರೆ ನವಧಾನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನವಧಾನ್ಯ ಫಾರ್ಮ್ ಬಗ್ಗೆ ನೀವು ಬರಿಬಹುದು. ಈ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂವ್ಮೆಂಟ್ ಇನ್ 1987 ನವಧಾನ್ಯ ಫಾರ್ಮ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ಬೋದು. ಸಿ ಹ್ಯಾಸ್ ವರ್ಕ್ ವಿತ್ ಫಾರ್ಮರ್ಸ್ ಟು ಸೆಟ್ ಅಪ್ ಮೋರ್ ದೆನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ರೈತರ ಜೊತೆ ಕೆಲಸ ಮಾಡಿಕೊಂಡು ಎಲ್ಲ ವಿಧವಾಗಿರ್ತಕ್ಕಂಥ ಈ ಧಾನ್ಯಗಳನ್ನ ಸಂಗ್ರಹ ಮಾಡ್ತಾರೆ, ಎಲ್ಲ ತಳಿಯ ಬೀಜಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ. ಅದರ ಜೊತೆಗೆ ಈ ದೇಶದಾದ್ಯಂತ 100ಕ್ಕೂ ಹೆಚ್ಚು ಸೀಡ್ ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡ್ತಾರೆ. ದೇ ಹ್ಯಾವ್ ಸರ್ವ್ಡ್ ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್. ಇಲ್ಲಿವರೆಗೆ ಅವರು ಹೆಚ್ಚು ಕಡಿಮೆ 3000ಕ್ಕಿಂತ ಹೆಚ್ಚು ಈ ಭತ್ತದ ಬೆಳೆಗಳನ್ನು ಸಂಗ್ರಹ ಮಾಡಿದ್ದಾರೆ, ತಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ದೇ ಆಲ್ಸೋ ಹೆಲ್ಪ್ ಫಾರ್ಮರ್ಸ್ ಮೇಕ್ ಎ ಟ್ರಾನ್ಸಿಷನ್ ಫ್ರಮ್ ಫಾಸಿಲ್ ಫ್ಯೂಯಲ್ ಆ್ಯಂಡ್ ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ಸ್ ಟು. ರೈತರಿಗೆ ಬರೀ ಈ ಧಾನ್ಯಗಳನ್ನು, ಈ ಬೀಜಗಳನ್ನ ಸಂಗ್ರಹ ಮಾಡಿ ಪೂರೈಕೆ ಮಾಡೋದು ಅಷ್ಟೇ ಅವ್ರ ಕೆಲಸ ಆಗಿರಲಿಲ್ಲ. ಅದ್ರ ಬದಲಾಗಿ ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾ ಇದ್ರು ಅಂತಂದರೆ, ಈ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಈ ಫಾಸಿಲ್ ಫ್ಯೂಯಲ್ಸ್ಗಳನ್ನು, ಈ ಇಂಧನಗಳು ಪೆಟ್ರೋಲ್ ಡೀಸೆಲ್ಗಳಲ್ಲಿ ಬಳಸಿಕೊಂಡು ಪಂಪ್ ಸೆಟ್ಗಳನ್ನ ಯೂಸ್ ಮಾಡಿಕೊಂಡು ಕೃಷಿ ಮಾಡೋದು, ಮತ್ತು ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ ಅಂತಂದರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿಕೊಂಡು ಕೃಷಿ ಮಾಡೋದ್ರಿಂದ ಅದನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಟು ಬಯೋಡೈವರ್ಸ್ ಎಕಾಲಜಿಕಲ್ ಸಿಸ್ಟಮ್ ನರ್ಸ್ಡ್ ಬೈ ದ ಸನ್ ಆ್ಯಂಡ್ ಸಾಯಿಲ್. ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು, ಸೂರ್ಯನ ಬಿಸಿಲಿರ್ಬೋದು, ಮಣ್ಣಿರ್ಬೋದು, ಇಂಥವನ್ನ ಬಳಸಿಕೊಂಡು ಕೃಷಿ ಮಾಡೋದಕ್ಕೆ ರೈತರಿಗೆ ಹೆಲ್ಪ್ ಕೂಡ ಮಾಡ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಆನ್ಸರ್ನ ಬರಿಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಬಯೋಡೈವರ್ಸಿಟಿ ಅಂತ ಕೇಳಿದರೆ ಅದು ನವಧಾನ್ಯ ಫಾರ್ಮ್ ಬಗ್ಗೆನೇ ಇರ್ತದೆ. ಸೊ ಎರಡನ್ನೂ ಸೇರಿಸಿ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿರ್ತದೆ ಅಂದರೆ, ವಾಟ್ ಡಸ್ ದ ಐಡಿಯಾ ಆಫ್ ಅರ್ತ್ ಯೂನಿವರ್ಸಿಟಿ ಕನ್ವೆ. ಇಲ್ಲಿ ನಿಮಗೆ ನೆಕ್ಸ್ಟ್ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಬರೀತದೆ. ನೀವು ಅರ್ತ್ ಯೂನಿವರ್ಸಿಟಿ ಬಗ್ಗೆ ಒಂದು ಶಾರ್ಟ್ ನೋಟನ್ನು ಮಾಡಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಅವ್ರು ಯಾವುದೇ ಪ್ರಶ್ನೆಗಳು ಕೇಳಿದ್ರೆ ಇಲ್ಲಿ ಆನ್ಸರ್ನ ಮಾಡ್ಬೋದು.
ದ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಹೌ ಡಸ್ ಇಟ್ ಡಿಫ್ರೆಂಟ್ ಫ್ರಮ್ ಅದರ್ ಯೂನಿವರ್ಸಿಟಿ. ಈ ಅರ್ತ್ ಯೂನಿವರ್ಸಿಟಿ ಮತ್ತು ಬೇರೆ ಯೂನಿವರ್ಸಿಟಿಗಳ ಮಧ್ಯೆ ಏನು ವ್ಯತ್ಯಾಸ ಇದೆ ಅಂತ ಪ್ರಶ್ನೆ. ಸೊ ಹೇಗೆ ಆನ್ಸರ್ ಬರಿಬೋದು ನೋಡಿ ಇದಕ್ಕೆ. ದ ಐಡಿಯಾ ಆಫ್ ಅರ್ತ್ ಯೂನಿವರ್ಸಿಟಿ ಕನ್ಸಿಡರ್ಸ್ ಫ್ರೀಡಮ್ ಫಾರ್ ಆಲ್ ಸ್ಪೇಸಸ್ ಟು ಇವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್. ಈ ಭೂಮಿ ಮೇಲಿರ್ತಕ್ಕಂಥ ಮನುಷ್ಯರಿಗೆ ಮಾತ್ರ ಹಕ್ಕನ್ನು ಕೊಟ್ಟಿಲ್ಲ ಆ ಅರ್ತ್ ಯೂನಿವರ್ಸಿಟಿ. ಏನು ಮಾಡುತ್ತೆ ಅಂದರೆ ಭೂಮಿಯಲ್ಲಿರ್ತಕ್ಕ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ವಿಧವಾಗಿರ್ತಕ್ಕಂಥ ಜೀವಿಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಕೊಡ್ತದೆ. ಯಾಕೆಂದರೆ ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ ಅನ್ನೋದನ್ನು ನಾವು ಆವಾಗಲೇ ನೋಡಿದ್ವಿ. ಇಟ್ ಆಲ್ಸೋ ಮೀನ್ಸ್ ಫ್ರೀಡಮ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್. ಮನುಷ್ಯರಿಗೆ ಸ್ವತಂತ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ, ಕೆಲವು ಜವಾಬ್ದಾರಿಗಳನ್ನು ಹೇಳುತ್ತೆ. ಏನದು ಜವಾಬ್ದಾರಿ ಅಂದರೆ ಆ್ಯಸ್ ಎ ಮೆಂಬರ್ ಆಫ್ ಅರ್ತ್ ಫ್ಯಾಮಿಲಿ, ಭೂಮಿಯ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಾಗಿ, ಎಲ್ಲ ಪ್ರಾಣಿಗಳು ಕೂಡ ಈ ಕುಟುಂಬದಲ್ಲಿ ಬರ್ತವೆ, ಮನುಷ್ಯನು ಕೂಡ ಈ ಕುಟುಂಬದ ಒಬ್ಬ ಸದಸ್ಯನಾಗಿದ್ಕೊಂಡು ಏನು ಮಾಡಬೇಕು ಅಂತಂದರೆ ಟು ರೆಕಗ್ನೈಸ್, ಪ್ರೊಟೆಕ್ಟ್ ಆ್ಯಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೇಸಸ್. ಬೇರೆ ಪ್ರಾಣಿಗಳ ಸ್ಥಾನವನ್ನು ಅರ್ಥ ಮಾಡ್ಕೋಬೇಕು, ಅವುಗಳ ರಕ್ಷಣೆ ಮಾಡಬೇಕು, ಜೊತೆಗೆ ಅವುಗಳಿಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಮನುಷ್ಯನ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ಈ ಅರ್ತ್ ಯೂನಿವರ್ಸಿಟಿ ಏನು ಮಾಡುತ್ತೆ, ಅರ್ತ್ ಡೆಮೋಕ್ರಸಿನ ಹೇಳುತ್ತೆ. ಇಲ್ಲಿ ಅರ್ತ್ ಡೆಮೋಕ್ರಸಿ ಅಂದರೆ ಏನು ಅಂತ ನೀವು ಒಂದೆರಡು ಲೈನಲ್ಲಿ ಬರಿಬೇಕು. ವಿಚ್ ಈಸ್ ಶಿಫ್ಟ್ ಫ್ರಾಮ್ ಅಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್. ಮಾನವ ಕೇಂದ್ರ ಸಿದ್ಧಾಂತದಿಂದ ಪ್ರಕೃತಿ ಕೇಂದ್ರ ಸಿದ್ಧಾಂತದ ಬದಲಾವಣೆ ಮಾಡೋದೇ ನಾವು ಅರ್ತ್ ಡೆಮೋಕ್ರಸಿ ಅಂತ ಕರಿತೀವಿ. ಅನ್ಲೈಕ್ ಅದರ್ ಯೂನಿವರ್ಸಿಟೀಸ್, ಬೇರೆ ಯೂನಿವರ್ಸಿಟಿಗಳ ಥರ ಇರಲಿಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅರ್ತ್ ಯೂನಿವರ್ಸಿಟಿ. ಹೇಗೆ ಅಂತಂದರೆ ನೋಡಿ, ಹಿಯರ್ ಪಾರ್ಟಿಸಿಪೆಂಟ್ಸ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್, ಲಿವಿಂಗ್ ಸಾಯಿಲ್ ಆ್ಯಂಡ್ ವೆಬ್ ಆಫ್ ಲೈಫ್. ಬೇರೆ ಯೂನಿವರ್ಸಿಟಿಗಳಲ್ಲಿ ಕ್ಲಾಸ್ ರೂಮ್ಗಳು, ಲೈಬ್ರರಿ ಅಂತೆಲ್ಲ, ಲ್ಯಾಬ್ಗಳು ಅಂತೆಲ್ಲ ಇದ್ದರೆ, ಇಲ್ಲಿ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ, ಪಾರ್ಟಿಸಿಪೆಂಟ್ ಮಾಡೋರು ಹೇಗಂತಂದರೆ ಪಾರ್ಟಿಸಿಪೆಂಟ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್, ಲಿವಿಂಗ್ ಸಾಯಿಲ್ಸ್ ಆ್ಯಂಡ್ ವೆಬ್ ಆಫ್ ಲೈಫ್. ಬೀಜಗಳು, ಮಣ್ಣು ಮತ್ತು ಜೀವಿಗಳ ಜೊತೆಗೆ ಅಧ್ಯಯನ ಮಾಡ್ತಾರೆ. ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಫಾರ್ಮರ್ಸ್, ಯಾರ್ಯಾರು ಸ್ಟೂಡೆಂಟ್ಸ್ ಆಗಿರ್ತಾರೆ ಇಲ್ಲಿ ಅಂದರೆ ರೈತರಾಗಿರ್ತಾರೆ, ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಸೊ ಇದನ್ನು ಬರಿಬೋದು. ಇದ್ರ ಜೊತೆಗೆ ಅಲ್ಲಿ ಯಾವ್ಯಾವ್ದು 2 ಕೋರ್ಸನ್ನು ಹೇಳ್ತಾರೆ, ಅವುಗಳನ್ನ ಸೇರಿಸಿಕೊಟ್ಟು ಕೂಡ ನೀವು ಆನ್ಸರ್ನ ಬರಿಬಹುದು. ಇನ್ನು ಮತ್ತೆ ಈ ಪಾಠದಿಂದ 4 ಅಂಕದ ಪ್ರಶ್ನೆ ಯಾವ ವಿಷಯವಾಗಿ ಕೇಳ್ಬೋದು ನೋಡಿ. ವಾಟ್ ಐಡಿಯಾಸ್ ಆಫ್ ಟ್ಯಾಗೋರ್ ಇನ್ಸ್ಪೈರ್ಡ್ ದ ಆಥರ್ ಟು ಸ್ಟಾರ್ಟ್ ದ ಅರ್ತ್ ಯೂನಿವರ್ಸಿಟಿ. ನಿಮಗೆ ಗೊತ್ತು, ನವೋಧಾನ್ಯ ಫಾರ್ಮಲ್ಲಿ ವಂದನಾ ಶಿವ ಅವರು ಅರ್ತ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದರು. ಈ ಅರ್ತ್ ಯೂನಿವರ್ಸಿಟಿನ ಪ್ರಾರಂಭ ಮಾಡೋದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಪ್ರೇರಣೆಯಾಗಿದ್ದರು ಅಂತ ನಾವು ಕೇಳಿದ್ವಿ. ಬಟ್ ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ಇದನ್ನು ಮಾರ್ಚ್ 2015 ಕೂಡ ಕೇಳಿದರು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತೆ ರಿಪೀಟಾಗಿ ಕೇಳ್ತಾ ಇರ್ತಾರೆ. ಇದಕ್ಕೆ ನಾವು ಆನ್ಸರ್ನ ಹೇಗೆ ಬರಿಬಹುದು ನೋಡಿ. ಟ್ಯಾಗೋರ್ ಸೇಸ್ ದಟ್ ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ ಹ್ಯಾವ್ ಕಮ್ ಫ್ರಾಮ್ ದ ಫಾರೆಸ್ಟ್ ವೇರ್ ಮ್ಯಾನ್ ವಾಸ್ ಇನ್ ಕಮ್ಯೂನಿಯನ್ ವಿತ್ ಟ್ರೀಸ್, ರಿವರ್ಸ್ ಆ್ಯಂಡ್ ಲೇಕ್ಸ್. ಈ ಪಾಠದ ಒಂದು ಕೊನೆಯ ಭಾಗದಲ್ಲಿ ಇದು ಆನ್ಸರ್ ನಿಮಗೆ ಸಿಗುತ್ತೆ. ಪಾಠನ ನೀಟಾಗಿ ನೀವು ಅದನ್ನೆಲ್ಲ ಓದ್ಕೊಂಡ್ಬಿಟ್ಟಿದ್ರೆ ಇದು ಕಷ್ಟ ಅಂತ ಅನಿಸೋದಿಲ್ಲ ನಿಮಗೆ. ಯಾವಾಗ ಮನುಷ್ಯನಿಗೆ ಬೆಸ್ಟ್, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೋಡಿದಾಗ ಅತ್ಯುನ್ನತ ವಿಚಾರಧಾರೆಗಳು ಮನುಷ್ಯನಿಗೆ ಯಾವಾಗ ಬಂದವು ಅಂತಂದರೆ ವೇರ್ ಮ್ಯಾನ್ ವಾಸ್ ಇನ್ ಕಮ್ಯೂನಿಯನ್ ವಿತ್ ಟ್ರೀಸ್, ರಿವರ್ಸ್ ಆ್ಯಂಡ್ ಲೇಕ್ಸ್. ಕಾಡಿನಲ್ಲಿ ಈ ಮರ, ಗಿಡ, ಬಳ್ಳಿಗಳು, ನದಿ, ಹಳ್ಳ ಕೊಳ್ಳಗಳು ಇವುಗಳ ಜೊತೆಗೆ ಸಾಮರಸ್ಯದಿಂದ ಯಾವಾಗ ಬದುಕ್ತಾ ಇದ್ದೋ ಆವಾಗಲೇ ಅತ್ಯುನ್ನತ ವಿಚಾರಗಳು ಬಂದವು ಅಂತ ನಾವು ಪಾಠ ಮಾಡುವ ಕೂಡ ನೋಡಿದ್ವಿ. ಅವೇ ಫ್ರಮ್ ದ ಕ್ರೌಡ್, ಈ ಜನಜಂಗುಳಿಯಿಂದ ದೂರವಾಗಿ ಕಾಡಿನಲ್ಲಿ ಋಷಿಮುನಿಗಳೆಲ್ಲ ಏನು ಮಾಡಿದ್ರು ಅಂತ ಗುಡಿಸಲುಗಳನ್ನ ಹಾಕ್ಕೊಂಡು ಈ ಪ್ರಾಣಿ ಪಕ್ಷಿಗಳ ಮಧ್ಯಕ್ಕೆ ಸಾಮರಸ್ಯದಿಂದ ಬದುಕೊಂಡಿದ್ದಾಗಲೇ ಅತ್ಯುನ್ನತ ವಿಚಾರಧಾರೆಗಳು ಬಂದವು ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳೋದನ್ನು ನಾವು ಕೇಳಿದ್ವಿ. ದ ಪೀಸ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ ದ ಇಂಟೆಲೆಕ್ಚುವಲ್ ಎವಲ್ಯೂಷನ್. ಮನುಷ್ಯನ ಬೌದ್ಧಿಕ ವಿಕಾಸ ಆಗೋದಕ್ಕೆ ಈ ಕಾಡಿನ ಒಂದು ಪ್ರಶಾಂತತೆ, ಈ ಶಾಂತಿ ತುಂಬ ಸಹಾಯ ಮಾಡುತ್ತೆ. ಆ್ಯಂಡ್ ದ ಕಲ್ಚರ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಫ್ಯೂರ್ಡ್ ದ ಕಲ್ಚರ್ ಆಫ್ ಇಂಡಿಯನ್ ಸೊಸೈಟಿ. ನಮ್ಮ ಭಾರತೀಯ ಸಮಾಜಕ್ಕೆ ಈ ಕಾಡಿನಲ್ಲಿ ಬೆಳೆದು ಬಂದಿರತಕ್ಕಂಥ ಈ ಫಾರೆಸ್ಟ್ ಕಲ್ಚರ್ ಇದೆಯಲ್ಲ, ಇದೇ ನಮಗೆ ಇಂಧನವಾಗಿರುತ್ತೆ ಅಂತಂದರೆ ಪರಿಣಾಮವನ್ನು ಬೀರಿದೆ ನಮ್ಮ ಭಾರತೀಯ ಸಮಾಜದ ಮೇಲೆ. ದ ಕಲ್ಚರ್ ದ್ಯಾಟ್ ಹ್ಯಾಸ್ ಅರೈಸನ್ ಫ್ರಮ್ ದ ಫಾರೆಸ್ಟ್ ಹ್ಯಾಸ್ ಬಿನ್ ಇನ್ಫ್ಲೂಯೆನ್ಸ್ಡ್ ಬೈ. ಈ ಕಾಡಿನಲ್ಲಿ ಬೆಳೆದು ಬಂದಿರತಕ್ಕಂಥ ಈ ಸಂಸ್ಕೃತಿ ಯಾವುದರಿಂದ ಪರಿಣಾಮ ಬೀರುತ್ತೆ ಅಂತ ನಾವು ಪಾಠ ಮಾಡುವ ಕೂಡ ನೋಡ್ಕೊಂಡಿದ್ವಿ. ಇಲ್ಲಿ ಕೂಡ ನೀವು ಅದನ್ನು ಬರಿಬೋದು. ಬೈ ದ ಡೈವರ್ಸ್ ಪ್ರೊಸೆಸ್ ಆಫ್ ರಿನ್ಯೂವಲ್ ಆಫ್ ಲೈಫ್ ವಿಚ್ ಆರ್ ಆಲ್ವೇಸ್ ಅಟ್ ಪ್ಲೇ ಇನ್ ದ ಫಾರೆಸ್ಟ್. ಕಾಡಿನಲ್ಲಿ ಎಲ್ಲ ಕಡೆನೂ ಕಂಡು ಬರ್ತಕ್ಕಂಥ ಈ ಜೀವ ವಿಕಾಸದ ವೈವಿಧ್ಯತೆ ಈ ನಮ್ಮ ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರಿದೆ. ವ್ಯಾರಿಂಗ್ ಫ್ರಾಮ್ ಸ್ಪೇಸಿಸ್ ಟು ಸ್ಪೇಸಿಸ್, ಫ್ರಾಮ್ ಸೀಸನ್ ಟು ಸೀಸನ್,
ಇನ್ಸೈಟ್, ಸೌಂಡ್ ಆ್ಯಂಡ್ ಸ್ಮೆಲ್. ಈ ಪಾಠದ ಕೊನೆಯ ಭಾಗದಲ್ಲಿ ಇದೆಲ್ಲ ನಾವು ನೋಡಿದ್ದೀವಿ. ಇದೆಲ್ಲ ಕೂಡ ನಮ್ಮ ಭಾರತೀಯ ಸಮಾಜದ ಮೇಲೆ ಪರಿಣಾಮ ಬೀರಿದೆ. ದ ಯುನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ ಆಫ್ ಡೆಮೋಕ್ರೆಟಿಕ್ ಪ್ಲೂರಲಿಸಮ್ ಪಾಠ ಮಾಡೋಗಿದೆಲ್ಲ ನಾವು ನೋಡಿದ್ದೀವಿ. ಈಗ ಮತ್ತೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ದಸ್ ಬಿಕಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಈ ರೀತಿಯಾಗಿರ್ತಕ್ಕಂಥ ಶಾರ್ಟ್ ನೋಟನ್ನು ನೀವು ರೆಡಿ ಮಾಡಿಟ್ಕೊಂಡ್ರೆ ಆನ್ಸರ್ನ ಬರಿಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು 1 ಅಂಕದ ಪ್ರಶ್ನೆಗಳನ್ನ ಸ್ವಲ್ಪ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಹಾಗೆ 4 ಅಂಕದ ಪ್ರಶ್ನೆಗಳನ್ನು ಕೂಡ ಕೆಲವೊಂದು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಈ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಇದ್ರ ಜೊತೆಗೆ 6 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಚಾನ್ಸಸ್ ಇರ್ತದೆ. ಅದಕ್ಕೂ ಕೂಡ ಆನ್ಸರ್ಗಳನ್ನ ನಾವು ಇಲ್ಲೆಲ್ಲ ಸ್ಕ್ರೀನ್ ಮೇಲೆ ಡಿಸ್ಕಷನ್ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗದೇ ಇರ್ಬೋದು ಅಂದ್ಕೊಂಡು ಏನು ಮಾಡಿದ್ದೀನಿ ಅಂತಂದರೆ, ಇನ್ನೂ ಈ 4 ಅಂಕದ ಪ್ರಶ್ನೆಗಳು ಇದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಗಳು ಮತ್ತು ಅದಕ್ಕೆ ಆನ್ಸರ್ಗಳನ್ನ ಹೇಗೆ ಬರೀಬೇಕು, ಅದ್ರ ಜೊತೆಗೆ 6 ಅಂಕದ ಪ್ರಶ್ನೆಗಳನ್ನ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಕೇಳ್ತಾರೆ, ಅದಕ್ಕೆ ನಾವು ಆನ್ಸರ್ನ ಹೇಗೆ ಬರಿಬೇಕು ಅನ್ನೋದನ್ನು ಒಂದು PDF ನೋಟ್ಸ್ನ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಕಂಪ್ಲೀಟ್ ನೋಟ್ಸ್ ನಿಮಗೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಕ್ವಶನ್ ಆನ್ಸರ್ಸ್ ನೋಟ್ಗಳ ಜೊತೆಗೆ ಒಂದು ಕ್ವಿಜ್ ಕೂಡ ಮಾಡಿದ್ದೀನಿ. ಆ ಕ್ವಿಜ್ ಲಿಂಕನ್ನು ಕೂಡ ನಿಮಗೆ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನು ಓಪನ್ ಮಾಡಿಕೊಂಡು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಮಲ್ಟಿಪಲ್ ಚಾಯ್ಸ್ ಅಂದರೆ ತುಂಬ ಚಿಕ್ಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೆನಪಿದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಆ ಕ್ವಿಜ್ನ ಅಟೆಂಡ್ ಮಾಡಿ, ಅದ್ರ ಜೊತೆಗೆ ಆ ನೋಟ್ಸ್ನ ಯೂಸ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಈ ಪಾಠಕ್ಕೆ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗಿದ್ದು ಅಂತಂದರೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಚಿಪ್ಕೋ ಮೂಮೆಂಟ್ ಅದ್ರ ಬಗ್ಗೆ ಶಾರ್ಟ್ ಆನ್ಸರ್ ಲಾಂಗ್ ಆನ್ಸರ್ ರೆಡಿಯಾಗಿ, ನವಧಾನ್ಯ ಫಾರ್ಮ್ ಬಗ್ಗೆ ಶಾರ್ಟ್ ಆನ್ಸರ್ ಲಾಂಗ್ ಆನ್ಸರ್ ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಶಾರ್ಟ್ ಆ್ಯಂಡ್ ಲಾಂಗ್ ಆನ್ಸರ್ಸ್. ಇನ್ನು ಕೊನೆಯದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಫಾರೆಸ್ಟ್ ಕಲ್ಚರ್, ಈ ಕಾಡುಗಳ ಬಗ್ಗೆ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂದು ಶಾರ್ಟ್ ನೋಟನ್ನು ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಈ ಪಾಠದಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ, ಈ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಇನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.